Hello guys, welcome back to the new video of Java Mini Project series, and this is the fourth video of Java Mini Project series. So before going to start the lecture, ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವೇನಾದರೂ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವೇನು ಬಿಲ್ಡ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ವಿ ಆರ್ ಬಿಲ್ಡಿಂಗ್ ಟು ಡೂ ಲಿಸ್ಟ್ ಅಪ್ಲಿಕೇಶನ್. ಸೊ ಏನಪ್ಪ ಇದು ಟು ಡೂ ಲಿಸ್ಟ್ ಅಪ್ಲಿಕೇಶನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿದೆ, ಆಕ್ಚುಲಿ ನೀವು ಕೂಡ ಯೂಸ್ ಮಾಡಿರ್ತೀರಾ. ನೀವು ಪ್ರತಿದಿನದ ನಿಮ್ಮ ಡೈಲಿ ಟಾಸ್ಕ್ ಏನಿರುತ್ತೆ ಅದನ್ನ ನೀವು ಲಿಸ್ಟ್ ಮಾಡುವಂಥದ್ದು, ಸರಿನಾ? ಲಿಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ನೀವು ಮಾಮೂಲಿ ಅದನ್ನ ಪೆನ್ನಲ್ಲಿ ಕೂಡ ಮಾಡ್ತೀರಾ, ಲೈಕ್ ಯಾವ್ದಾದ್ರು ಪೇಪರ್ ಮೇಲೆ ಆದ್ರೂ ಬರೀತೀರಾ, ಅಥವಾ ಯಾವ್ದಾದ್ರು ಆಪಲ್ ಕೂಡ ಮಾಡಿರ್ತೀರಾ, ಫೋನಲ್ಲಿ ಆಪಲ್ ಕೂಡ ಮಾಡಿರ್ತೀರಾ. ಸೊ ಇದು ಯಾವ ತರ ನಾವು ಒಂದು ಆಪ್ ಬಿಲ್ಡ್ ಮಾಡ್ತೀವಲ್ವಾ ಫೋನಿಗೆ, ಅದ್ರ ಬ್ಯಾಕ್ ಎಂಡ್ ಅಲ್ಲಿ ಇರುವಂತ ಲಾಜಿಕ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ನೋಡೋಣ. ಸೊ ಇವತ್ತು ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಟು ಡು ಲಿಸ್ಟ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಲಾಜಿಕ್ ನ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗೋಣ ಗೈಸ್. ಸೊ ಈಗ ವಿಡಿಯೋನ ಶುರು ಮಾಡೋಣ, ತಡ ಮಾಡ್ತೇನೆ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇಂಟೆಲಿಜ್ ಐಡಿನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲೇನ್ ಮಾಡ್ತೀನಪ್ಪ ಅಂತಂದ್ರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಆ ಫೈಲ್ ನೇಮ್ ನಾನು ಹೇಳ್ತೀನಪ್ಪ ಅಂತಂದ್ರೆ ನಾನು ಇಲ್ಲಿ ಟು ಡೂ ಲಿಸ್ಟ್ ಅಂತ ಹೇಳ್ಬಿಟ್ಟು ಆ ಫೈಲ್ ನೇಮ್ ನ ಇಡ್ತೀನಿ ಗೈಸ್. ಆಪ್ ಡಾಟ್ ಜಾವ್ ಅಂತ ಹೇಳ್ಬಿಟ್ಟು ನಾನು ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಟು ಡೂ ಲಿಸ್ಟ್ ಆಪ್ ಡಾಟ್ ಜಾವ್ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಕೂಡ ಕ್ರಿಯೇಟ್ ಆಗಿದೆ. ಲೆಟ್ ಮಿ ಝೂಮ್ ಇಟ್. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್, ಆಫ್ಟರ್ ಕ್ರಿಯೇಟಿಂಗ್ ಎ ಕ್ಲಾಸ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಮೇನ್ ಫಂಕ್ಷನ್ ಅಲ್ವಾ. ಸೊ ನಾವು ಯಾವತ್ತು ನಾವು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಅದಾದ್ಮೇಲೆ ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡಬೇಕು. ಇಫ್ ಐ ಟೈಪ್ ಇಯರ್ ಪಿ ಎಸ್ ವಿ ಎಂ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ಬಿಟ್ಟು ಎಂಟರ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮೇನ್ ಫಂಕ್ಷನ್ ಕೂಡ ಬಿಲ್ಡ್ ಆಗಿದೆ. ಇಲ್ಲಿ ನಾವು ಒಂದು ಡಾಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ನಾವು ಈ ಡಾಟಾ ಸ್ಟ್ರಕ್ಚರ್ ಬಗ್ಗೆ ಆಲ್ರೆಡಿ ಚೆನ್ನಾಗಿ ಓದಿದೀವಿ. ಯಾವಾಗ ನಾನು ಜಾವ ಟ್ಯೂಟೋರಿಯಲ್ ಮಾಡಿದ್ದೆ ಅದರೊಳಗಡೆ ನಾನು ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿದ್ವಿ. ಸೊ ಅದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅರೆ ಲಿಸ್ಟ್ ಏನೊಂದು ಡಾಟಾ ಸ್ಟ್ರಕ್ಚರ್ ಇದೆ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಅಲ್ಲಿ ನಾವು ಕಲ್ತ್ವಿ, ಇಲ್ಲಿ ನಾವು ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಇಂಪ್ಲಿಮೆಂಟೇಷನ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಒಬ್ಬ ಯೂಸರ್ ಇದ್ದಾನೆ ಅಂತಂದ್ರೆ ಅಂದ್ಕೊಳ್ಳಿ, ಈಗ ನಾನು ನನ್ನ ಒಂದು ಡೈಲಿ ಏನು ಶೆಡ್ಯೂಲ್ಸ್ ಇದೆ ಅದನ್ನ ನಾನು ಇವತ್ತು ನಾನು ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಲಿಸ್ಟ್ ಮಾಡಬೇಕು. ಸೊ ಲಿಸ್ಟ್ ಮಾಡ್ಬೇಕಂತಂದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಏನ್ ಮಾಡ್ತೀನಿ, ಪೇಪರ್ ಮತ್ತೆ ಪೆನ್ ತಗೊಂಡ್ಬಿಟ್ಟು ಬರೀತೀನಿ. ಸೊ ಅದೇ ಅಕಸ್ಮಾತ್ ಏನಾದ್ರು ನಾವು ಒಂದು ಫೋನಲ್ಲಿ ಏನಾದ್ರು ಆಡ್ ಮಾಡ್ತಾ ಇದೀವಿ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ಆಡ್ ಮಾಡ್ತೀವಿ, ಸರಿನಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡೈಲಿ ಶೆಡ್ಯೂಲ್ಸ್ ನ ಆಡ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಯಾವ ತರ ಟಾಸ್ಕ್ ನ ಆಡ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ಬರೆಯೋಣ. ಲೆಟ್ ಮಿ ಪುಟ್ ದಿಸ್ ಮಲ್ಟಿಲೈನ್ ಕಮೆಂಟ್ಸ್ ನ ಹಾಕ್ತೀನಿ. ಸೊ ಮಲ್ಟಿಲೈನ್ ಕಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ನಮ್ಮ ಫಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರೆ ಆಡ್ ಟಾಸ್ಕ್ ನ ಯಾವ ತರ ಆಡ್ ಮಾಡೋದು ಅಂತ ಹೇಳ್ಬಿಟ್ಟು ಬರೆಯೋಣ. ಅಂಡ್ ಸೆಕೆಂಡ್ ಒಂದು ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ವ್ಯೂ ಟಾಸ್ಕ್ ಅಂತಂದ್ರೆ ನಾವು ಟಾಸ್ಕ್ ನ ವ್ಯೂ ಮಾಡ್ಬೇಕಲ್ವಾ, ಯಾವ ಆಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಾವು ವ್ಯೂ ಮಾಡ್ಬೇಕಲ್ಲ, ಅದನ್ನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಅದನ್ನು ಕೂಡ ಮಾಡೋಣ. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಡಿಲೀಟ್ ಟಾಸ್ಕ್. ಆ ಟಾಸ್ಕ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಟಾಸ್ಕ್ ನ ಡಿಲೀಟ್ ಮಾಡ್ಬೇಕು. ಅಂತಂದ್ರೆ ನಮ್ಮೊಂದು ಏನೊಂದು ಲಿಸ್ಟ್ ಇತ್ತು, ಟು ಡು ಲಿಸ್ಟ್ ಇತ್ತು, ಅದರಿಂದ ನಾವೇನ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು. ಸೊ ಈ ಒಂದು ಮೂರು ಫೀಚರ್ ನ ನಾವು ಆಡ್ ಮಾಡೋಣ, ಸರಿನಾ? ದಿಸ್ ಈಸ್ ಅವರ್ ಟುಡೇಸ್ ಅಪ್ಲಿಕೇಶನ್. ನಾವು ಇಲ್ಲೇನೊಂದು ಬಿಲ್ಡ್ ಮಾಡ್ತಿರೋ ಈ ವಿಡಿಯೋದಲ್ಲಿ ನಾವು ಇದನ್ನ ನೋಡೋಣ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಲೆಟ್ ಮೀ ಪುಟ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಪ್ರಿಂಟಿಂಗ್ ವೆಲ್ಕಮ್ ಟು ಡು ಲಿಸ್ಟ್. ಒಂದು ಟು ಡು ಲಿಸ್ಟ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ನಾನು ಫಸ್ಟ್ ಏನ್ ಮಾಡೋಣ ಅಂದ್ರೆ ಯೂಸರ್ ಇದ್ದಾನೆ ಅಂದ್ರೆ ಅವನ್ನ ಮಾಡೋಣ ವೆಲ್ಕಮ್ ಮಾಡೋಣ. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ಸೊ ಈಗ ಏನ್ ಮಾಡಿದೀವಿ, ನಾವು ಇಲ್ಲಿ ಒಂದು ವೆಲ್ಕಮ್ ಟು ಡು ಲಿಸ್ಟ್ ಆಪ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಸರ್ ಗೆ ಕ್ರಿಯೇಟ್ ಮಾಡಿದೀವಿ. ಸೊ ಈಗ ಅಂದ್ಕೊಳ್ಳಿ ಒಬ್ಬ ಯೂಸರ್ ಇದ್ದಾನೆ, ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂತಾರೆ ನಮ್ಮ ಪ್ಲಾಟ್ಫಾರ್ಮ್ ಗೆ ಬರ್ತಾ ಇದ್ದಾನೆ. ಅಂದ್ಕೊಳ್ಳಿ ಇದೊಂದು ಆಪ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾವೊಂದು ಆಪ್ ನ ಬಿಲ್ಡ್ ಮಾಡ್ತಿದೀವಿ ಅಂತಂದ್ರೆ ಈಗ ಅವ್ನು ಟು ಡು ಲಿಸ್ಟ್ ಆಪ್ ಅಲ್ಲಿ ಏನಾದ್ರು ಟಾಸ್ಕ್ ನ ಆಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಯೂಸರ್ ಏನ್ ಮಾಡ್ತಾ ಇದ್ದಾನೆ, ಇನ್ಪುಟ್ ನ ಕೊಡ್ತಾ ಇದ್ದಾನೆ. ಸೊ ಇನ್ಪುಟ್ ನ ಕೊಡ್ತಾ ಇದ್ದಾನೆ ಅಂತ ನಾವಿಲ್ಲಿ ಏನ್ ಮಾಡಬೇಕು, ಎಸ್ ಯು ಆರ್ ರೈಟ್, ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಕ್ಯಾನರ್ ಕ್ಲಾಸ್ ನ ಯೂಸ್ ಮಾಡಬೇಕು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಐ ಆಮ್ ಯೂಸಿಂಗ್ ಸ್ಕ್ಯಾನರ್ ಕ್ಲಾಸ್. ಸ್ಕ್ಯಾನರ್ ಎಸ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಆಫ್. ಇಲ್ಲೇನ್ ಮಾಡೋಣಪ್ಪ ಅಂತಂದ್ರೆ ಸಿನ್ಸ್ ವಿ ಆರ್ ಟೇಕಿಂಗ್ ಇನ್ಪುಟ್ ಫ್ರಮ್ ದ ಯೂಸರ್ ವಿ ಹ್ಯಾವ್ ಟು ಗಿವ್ ಇಟ್ ಎಸ್ ಸಿಸ್ಟಮ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಇಲ್ಲಿ ಟೈಪ್ ಮಾಡಬೇಕು. ಓಕೆ ಗೈಸ್, ಈಗ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ಒಳಗಡೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿದ್ವಿ. ಆಮೇಲೆ ಏನ್ ಮಾಡಿದ್ವಿ, ನಾವು ಇಲ್ಲೊಂದು ಸ್ಕ್ಯಾನರ್ ಕ್ಲಾಸ್ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ವಿ. ಅಂಡ್ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸೊ ಆ ಕ್ವಶನ್ ಏನಪ್ಪಾ ಅಂತಂದ್ರೆ ಯೂಸರ್ ಟಾಸ್ಕ್ ನ ಆಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಟಾಸ್ಕ್ ನ ನಾವು ಸ್ಟೋರ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ಟಾಸ್ಕ್ ನ ಸ್ಟೋರ್ ಮಾಡ್ಬೇಕಂತಂದ್ರೆ ನಾವಿಲ್ಲಿ ಒಂದು ಡಾಟಾ ಸ್ಟ್ರಕ್ಚರ್ ನ ಯೂಸ್ ಮಾಡಬೇಕು. ಸೊ ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ನಾವಿಲ್ಲಿ ಅರೇನ ಚೂಸ್ ಮಾಡ್ಬೇಕು ಅಥವಾ ಅರೆ ಲಿಸ್ಟ್ ನ ಚೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಸೊ ಸರಿನಾ? ಅಂಡ್ ಒನ್ ಮೋರ್ ಥಿಂಗ್, ನೀವು ಅರೇನ ಚೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅಥವಾ ಅರೆ ಲಿಸ್ಟ್ ನ ಚೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಯಾಕೆ ಚೂಸ್ ಮಾಡ್ತಾ ಇದೀರಾ, ಅದನ್ನ ಯಾಕೆ ಚೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನಿಲ್ಲಿ ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಐ ಆಮ್ ಯೂಸಿಂಗ್ ಅರೆ ಲಿಸ್ಟ್ ನ ಯೂಸ್ ಮಾಡ್ತೀನಿ. ಸೊ ಯಾಕೆ ಅಂತ ಹೇಳ್ಬಿಟ್ಟು ನೀವು ನನಗೆ ತಿಳಿಸ್ಬೇಕು. ನಾನು ಯಾವಾಗ ಅರೆ ಲಿಸ್ಟ್ ವಿಡಿಯೋ ಮಾಡಿದ್ದೆ ಅವಾಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇಲ್ಲ. ಸೊ ಅದು ನಿಮ್ ಕೆಲಸ, ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಜೆನೆರಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೆನೆರಿಕ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಗೈಸ್, ದಯವಿಟ್ಟು ನೀವು ಫಸ್ಟ್ ಹೋಗ್ಬಿಟ್ಟು ನಾನು ಜಾವಾ ಪ್ಲೇ ಲಿಸ್ಟ್ ನ ಹೋಗ್ಬಿಟ್ಟು ಆಕ್ಸೆಸ್ ಮಾಡ್ಕೊಳ್ಳಿ. ಆಕ್ಸೆಸ್ ಮಾಡ್ಕೊಂಡು ಅದರೊಳಗಡೆ ನೀವು
ವಿಡಿಯೋಸ್ನ ನೋಡಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಪಾಸಿಂಗ್ ಸ್ಟ್ರಿಂಗ್ ಇಯರ್. ಸೊ ಇಲ್ಲಿ ನಾನು ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾವು ಇಲ್ಲೊಂದು ಅರೇ ಲಿಸ್ಟ್ನು ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಆ್ಯಂಡ್ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಅರೇ ಲಿಸ್ಟ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕಲಿ ನಮಗೆ ಇಂಪೋರ್ಟ್ ಮಾಡ್ಕೊಂಡಿದೆ. ಆ್ಯಕ್ಚುಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಥರ ನಾವು ಲೈಕ್ ಡೈರೆಕ್ಟಾಗಿ ಕೋಡ್ನ ಬರೆಯೋ ಆಗಿಲ್ಲ. ಬಟ್ ನಮ್ಮ ಏನೊಂದು ಇಂಟೆಲಿಜೆ ಐಡಿ ಏನು ಮಾಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಪ್ರಿಡಿಕ್ಟಿಂಗ್. ನಾವಿಲ್ಲಿ ಏನು ಮಾಡ್ತಿದೀವಿ ಅಂತಂದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇದೆ. ಸೊ ನಮ್ಗೆ ಇದನ್ನ ಬರೆಯೋಷ್ಟು ಪೇಷನ್ಸ್ ಇಲ್ಲ. ನಾವಿಲ್ಲಿ ಡೈರೆಕ್ಟ್ ಆಗಿ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಇಂಟೆಲಿಜೆ ಐಡಿ ನಮಗೋಸ್ಕರ ಏನು ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಕ್ಲಾಸಸ್ನ ಏನು ಮಾಡ್ತಾ ಇದೆ ಅಂದ್ರೆ ಆಟೋಮೆಟಿಕಲಿ ಅದೇ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇದು ಒಂದ್ಬಿಟ್ಟು ಐಡಿನ ಫೀಚರ್ ಅಷ್ಟೇ, ಏನೇನಿಲ್ಲ. ಸೊ ಬಟ್ ವೆನ್ ವಿ ವಿಲ್ ರೈಟ್ ಕೋಡ್ ವಿ ಹ್ಯಾವ್ ಟು ರೈಟ್ ದಿಸ್ ಆಲ್ಸೋ. ಫಸ್ಟ್ ನಾವು ಇದನ್ನ ಬರ್ತೀವಿ, ಆಮೇಲೆ ನಾವಿಲ್ಲಿ ಸ್ಕ್ಯಾನರ್ಗೆ ಮತ್ತೆ ಅರೇ ಲಿಸ್ಟ್ಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಸೊ ಈಗ ನಾವೇನು ಮಾಡಿದೀವಪ್ಪ ಅಂತಂದ್ರೆ ನಾವಿಲ್ಲಿ ಅರೇ ಲಿಸ್ಟ್ಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೀವಿ. ಸೊ ಓಕೆ, ಈಗ ಅಂದ್ಕೊಳ್ಳಿ ಒಬ್ಬ ಯೂಸರ್ ಇದ್ದಾನೆ. ಸೊ ಯೂಸರ್ ಬಂದ್ಬಿಟ್ಟು ಎಷ್ಟು ಟಾಸ್ಕ್ನ ಡೈಲಿ ಮಾಡ್ತಾನೆ? ಲೆಟ್ಸ್ ಸೇ ಒಂದು 10 ಟಾಸ್ಕ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ 10 ಟಾಸ್ಕ್ನ ಮಾಡ್ತಾನೆ ಅಂತಂದ್ರೆ ಅವನು ಲಿಸ್ಟ್ ಮಾಡ್ಬೇಕಲ್ವಾ? ಅಂತಂದ್ರೆ ಒಂದೊಂದೇ ಟಾಸ್ಕ್ನ ಲಿಸ್ಟ್ ಮಾಡಬೇಕು. ಅಂತಂದ್ರೆ ಅವ್ನು ಎಷ್ಟು ಟಾಸ್ಕ್ನ ಮಾಡ್ತಾನೆ? 10 ಟಾಸ್ಕ್ನ ಮಾಡ್ತಾನೆ ಅಂತಂದ್ರೆ ಒಂದೊಂದೇ ಟಾಸ್ಕ್ನ ಲಿಸ್ಟ್ ಮಾಡಬೇಕು. ಅಂದ್ಕೊಳ್ಳಿ ಈಗ ಅವ್ನು ಏನು ಮಾಡಿರ್ತಾನೆ ಅಂತಂದ್ರೆ ಒಂದು 5 ಟಾಸ್ಕ್ನ ಲಿಸ್ಟ್ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವನು ಎಲ್ಲೋ ಹೋಗಿರ್ತಾನೆ, ಹೊರಗಡೆಯಿಂದ ಬರ್ತಾನೆ, ಅವ್ನಿಗೇನಂತ ಅನ್ಸುತ್ತೆ ಅಂದ್ರೆ ಇನ್ನ ಕೆಲವೊಂದು ಟಾಸ್ಕ್ನ ಆಡ್ ಮಾಡ್ಬೇಕಂತ ಅನ್ಸುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಅವನು ಕಂಟಿನ್ಯೂಸ್ ಆಗಿ ಆಡ್ ಮಾಡ್ತಾ ಇರೋದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಲೂಪ್ ನ ಯೂಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಯಾವಾಗ ಒಬ್ಬ ಯೂಸರ್ ಟಾಸ್ಕ್ ನ ಎಂಟರ್ ಮಾಡ್ತಾನೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಆ ಒಂದು ಟಾಸ್ಕ್ ನಾವು ನಮ್ಮ ಅಪ್ಲಿಕೇಶನ್ ಒಳಗಡೆ ಆಡ್ ಮಾಡಬೇಕು. ಸೊ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವನು ಆಡ್ ಮಾಡಿರುವಂತ ಟಾಸ್ಕ್ ನ ರೀಡ್ ಮಾಡಿಬಿಟ್ಟು ಅದನ್ನ ನಾವು ನಮ್ಮ ಅಪ್ಲಿಕೇಶನ್ ಒಳಗಡೆ ಆಡ್ ಮಾಡಬೇಕು. ಸೊ ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಲೂಪ್ ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಯಾವಾಗ ಕಂಟಿನ್ಯೂಸ್ ಆಗಿ ಇಟರೇಟ್ ಮಾಡ್ತಾ ಇರ್ತೀವಲ್ವಾ, ಯಾವ್ದಾದ್ರು ಒಂದು ಪ್ರೋಸೆಸ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು, ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಯಾವಾಗ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀವಿ ಮತ್ತೆ ಚೇಂಜಸ್ ಮಾಡ್ತಾ ಇರ್ತೀವಿ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಇಯರ್ ಐ ಆಮ್ ಯೂಸಿಂಗ್ ವೈಲ್ ಲೂಪ್ ನ ಯೂಸ್ ಮಾಡ್ತೀನಿ. ಸೊ ವೈಲ್ ಲೂಪ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಕ್ರಿಯೇಟಿಂಗ್ ಒನ್ ವೇರಿಯಬಲ್, ಒಂದು ಬೂಲಿಯನ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಬೂಲಿಯನ್ ವೇರಿಯಬಲ್ ಅದನ್ನ ರನ್ನಿಂಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಬೂಲಿಯನ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದನ್ನ ಏನ್ ಮಾಡ್ತೀನಿ ನಾನು ಟ್ರೂಗೆ ಅಸೈನ್ ಮಾಡ್ತೀನಿ. ಸೊ ಇದನ್ನ ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಕ್ರಿಯೇಟಿಂಗ್ ಒಂದು ವೈಲ್ ಲೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ವೈಲ್ ಲೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಒಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಾರೆ ಇಲ್ಲಿ ರನ್ನಿಂಗ್ ನ ಪಾಸ್ ಮಾಡ್ತಾ ಇದ್ದೀನಿ. ಸರಿನಾ? ರನ್ನಿಂಗ್ ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ನಾವು ವೈಲ್ ಲೂಪ್ ಒಳಗಡೆ ನಿಮಗೆ ಗೊತ್ತಿದೆ ವೈಲ್ ಲೂಪ್ ಸಿಂಟ್ಯಾಕ್ಸ್ ಹೆಂಗಿದೆ. ವೈಲ್ ಇದೆ, ಪ್ಯಾರಂಥೆಸಿಸ್ ಒಳಗಡೆ ನಾವು ಒಂದು ಕಂಡೀಷನ್ ನ ಕೊಡಬೇಕು. ಸೊ ಕಂಡೀಷನ್ ಏನು ಕೊಡಬೇಕಪ್ಪ ಅಂತಂದ್ರೆ ಎಲ್ಲಿವರೆಗೂ ಈ ಕಂಡೀಷನ್ ಫಾಲ್ಸ್ ಆಗುದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ವೈಲ್ ಲೂಪ್ ರನ್ ಆಗ್ಲೇಬೇಕು. ಅದ್ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಬೂಲಿಯನ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ರನ್ನಿಂಗ್ ಈಸ್ ಈಕ್ವಲ್ ಟು ಟ್ರೂ ಅಂತ. ಆ ಒಂದು ಟ್ರೂ ಏನಿದೆ ಅದನ್ನ ನಾನು ತಗೊಂಡು ಹೋಗ್ಬಿಟ್ಟು ಇಲ್ಲಿ ವ್ಯಾಲ್ಯೂನ ಇಲ್ಲಿ ಕಂಡೀಷನ್ ಆಗಿ ಕೊಟ್ಟಿದ್ದೀನಿ. ಅಂತಂದ್ರೆ ಈಗ ನಮ್ಮ ವೈಲ್ ಲೂಪ್ ಎಲ್ಲಿವರೆಗೂ ರನ್ ಆಗುತ್ತಪ್ಪ ಅಂತಂದ್ರೆ ಎಲ್ಲಿವರೆಗೂ ಈ ರನ್ನಿಂಗ್ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಯಾವುದೇ ತರ ಒಂದು ಕಂಡೀಷನ್ ಕೊಡೋದಿಲ್ಲ ಒಳಗಡೆ, ಅಲ್ಲಿವರೆಗೂ ಏನಾಗುತ್ತೆ ಅಂತಂದ್ರೆ ನಮ್ಮ ವೈಲ್ ಲೂಪ್ ಬಂದ್ಬಿಟ್ಟು ರನ್ ಆಗ್ತಾನೆ ಇರುತ್ತೆ ಗೈಸ್. ಸರಿನಾ? ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ವಿ ಆರ್ ಡೂಯಿಂಗ್ ಒನ್ ಇಂಪಾರ್ಟೆಂಟ್ ಥಿಂಗ್. ಲೆಟ್ ಮಿ ಡೂ ಒನ್ ಥಿಂಗ್. ಐ ಆಮ್ ಕ್ರಿಯೇಟಿಂಗ್ ಎ ವೇರಿಯಬಲ್, ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇನ್ ಚಾಯ್ಸ್ ಅಂತ ಹೇಳ್ಬಿಟ್ಟು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಚಾಯ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಲೆಟ್ ಮಿ ಡೂ ಒನ್ ಥಿಂಗ್, ಲೆಟ್ ಮಿ ಕ್ರಿಯೇಟ್ ಇಟ್ ಔಟ್ಸೈಡ್ ದ ವೈಲ್ ಲೂಪ್. ಸೊ ವೈಲ್ ಲೂಪ್ ನ ಔಟ್ಸೈಡ್ ಕ್ರಿಯೇಟ್ ಮಾಡೋಣ ಅಂಡ್ ಇದನ್ನ ಇನ್ಸೈಡ್ ಯೂಸ್ ಮಾಡ್ಕೊಳ್ಳೋಣ. ಸರಿನಾ? ವೈಲ್ ಲೂಪ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಇನ್ ಚಾಯ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಇಲ್ಲಿ ಯಾಕೆ ಇನ್ ಚಾಯ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬಂದ್ಬಿಟ್ಟು ಇಲ್ಲಿ 3 ಟಾಸ್ಕ್ ನ ನಾವಿಲ್ಲಿ ಮ್ಯಾನೇಜ್ ಮಾಡಬೇಕು. ಒಂದು ಆಡ್ ಟಾಸ್ಕ್, ವ್ಯೂ ಟಾಸ್ಕ್ ಅಂಡ್ ಆಲ್ಸೋ ಡಿಲೀಟ್ ಟಾಸ್ಕ್. ಸೊ ಇಲ್ಲಿ ನಾವು ತ್ರೀ ಟಾಸ್ಕ್ ನ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು? ಚಾಯ್ಸ್ ಯೂಸ್ ಮಾಡ್ಬೇಕಲ್ವಾ? ಅಂತಂದ್ರೆ ಯೂಸರ್ ಬಂದ್ಬಿಟ್ಟು ಆಡ್ ಮಾಡಬೇಕು ಅಥವಾ ಆಡ್ ಮಾಡಿರುವಂತ ಒಂದು ಏನ್ ಅವ್ನ ಟಾಸ್ಕ್ ಇದಾವೆ ಅದನ್ನ ಅವ್ನು ವ್ಯೂ ಮಾಡಬೇಕು ಅಥವಾ ಅವ್ನು ಆಡ್ ಮಾಡಿರುವಂತ ಟಾಸ್ಕ್ ನ ಡಿಲೀಟ್ ಮಾಡಬೇಕು. ಸೊ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಯೂಸರ್ಗೆ ಒಂದು ಚಾಯ್ಸ್ ಕೊಡ್ತೀವಿ, ಏನಪ್ಪ ಎಂಟರ್ ಮಾಡಪ್ಪ, ನೀನು ಆಡ್ ಮಾಡಬೇಕು, ವ್ಯೂ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಬೇಕಲ್ವಾ? ಅದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಇಂಟು ಚಾಯ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಆರ್ ಕ್ರಿಯೇಟಿಂಗ್ ಒನ್ ವೇರಿಯಬಲ್ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಪ್ರಿಂಟ್ ಎ ಮೆನು ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೈಕ್ ಯೂಸರ್ ಇಂಟರ್ಫೇಸ್. ಲೈಕ್ ಸಿನ್ಸ್ ವಿ ಆರ್ ನಾಟ್ ಬಿಲ್ಡಿಂಗ್ ಎನಿ ಯು ಐ ನ ಬಿಲ್ಡ್ ಮಾಡದೇ ಇರೋದ್ರಿಂದ ನಾವ್ ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಕನ್ಸೋಲ್ ಅಲ್ಲೇನೆ ನಮ್ಮ ಒಂದು ಕೋಡ್ ನ ನಾವ್ ಯಾವ ತರ ಬರೀಬೇಕಪ್ಪ ಅಂದ್ರೆ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಮತ್ತೆ ಯೂಸ್ ಮಾಡೋರಿಗೆ ಇಷ್ಟ ಆಗ್ಬೇಕು, ಆ ತರ ನಾವ್ ಇಲ್ಲಿ ಬಿಲ್ಡ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಐ ಆಮ್ ಪುಟಿಂಗ್ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಷ್ಟೇ. ನೀವು ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ಐ ಆಮ್ ಪುಟಿಂಗ್ ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್ ಟು ಡೂ ಲಿಸ್ಟ್ ಆಪ್ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಹಾಕ್ತಾ ಇದ್ದೀನಿ. ಸರಿನಾ? ಸೊ ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ವಿ ಹ್ಯಾವ್ ಟು ಪ್ರಿಂಟ್
ಸಿನ್ಸ್ ವಿ ಹ್ಯಾವ್ ಗಿವನ್ 3 ಫೀಚರ್ಸ್ ಇಲ್ಲಿ ಕೊಡ್ತಾ ಇರೋದು, ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಇಯರ್ ಪ್ರಿಂಟಿಂಗ್ ದ 3 ಫೀಚರ್ಸ್ ನ ಪ್ರಿಂಟ್ ಮಾಡ್ತೀನಿ. ಸೊ ಅವ್ ಯಾವ್ಯಾವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಫಸ್ಟ್ ಮಂತ್ ಬಂದ್ಬಿಟ್ಟು ಆಡ್ ಟಾಸ್ಕ್ ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ಫೀಚರ್ ನ ಆಡ್ ಮಾಡ್ತಾ ಇದ್ದೀನಿ. ಅಂಡ್ ಸೆಕೆಂಡ್ ಮಂತ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ವ್ಯೂ ಟಾಸ್ಕ್, ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಅಂಡ್ ಥರ್ಡ್ ಮಂತ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಡಿಲೀಟ್ ಟಾಸ್ಕ್ ಅಂತ ಏನಿದೆ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಅಂಡ್ ಸ್ಟಿಲ್ ಫೋರ್ತ್ ಅಂತ ಕೂಡ ಆಡ್ ಮಾಡ್ತಾ ಇದ್ದೀನಿ. ಅದ್ಯಾವ್ದಪ್ಪ ಅಂತಂದ್ರೆ ಎಕ್ಸಿಟ್. ಇದೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಎಕ್ಸಿಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಆಡ್ ಮಾಡ್ತೀನಿ. ಲೆಟ್ ಮೀ ಗಿವ್ ಸಮ್ ಗ್ಯಾಪ್. ಓಕೆ, ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಪ್ರಿಂಟಿಂಗ್ ಒನ್ ಮೋರ್ ಪ್ರಿಂಟ್ ಸ್ಟೇಟ್ಮೆಂಟ್, ಎಂಟರ್ ಯುವರ್ ಚಾಯ್ಸ್. ಈಗ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋಣ. ನೀನು ಆಡ್ ಮಾಡಬೇಕು, ವ್ಯೂ ಮಾಡಬೇಕು, ಡಿಲೀಟ್ ಮಾಡಬೇಕು ಅಥವಾ ಎಕ್ಸಿಟ್ ಮಾಡಬೇಕು, ನಿನ್ನ ಇಷ್ಟ. ಸೊ ಏನ್ ಮಾಡಪ್ಪ ಅಂತಂದ್ರೆ ಎಂಟರ್ ಯುವರ್ ಚಾಯ್ಸ್. ಸೊ ಇಲ್ಲಿ ನಿನ್ನ ಚಾಯ್ಸ್ ನ ಎಂಟರ್ ಮಾಡು. ಸೊ ಅದಕ್ಕೋಸ್ಕರ ಯೂಸರ್ಗೆ ಗೊತ್ತಾಗಲಿ ಅಂತ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಆರ್ ಒನ್ ಪ್ರಿಂಟಿಂಗ್ ಒನ್ ಪ್ರಿಂಟ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ ಇನ್ಪುಟ್ ನ ತಗೋಬೇಕು, ಸರಿನಾ? ಸೊ ಇನ್ಪುಟ್ ನ ತಗೋಬೇಕಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಸಿನ್ಸ್ ವಿ ಹ್ಯಾವ್ ಯೂಸ್ಡ್ ಸ್ಕ್ಯಾನರ್ ಕ್ಲಾಸ್, ಚಾಯ್ಸ್ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಇಂಟ್ ನ ನಾವೇನ್ ಮಾಡಬೇಕು, ಇಲ್ಲಿ ಯೂಸ್ ಮಾಡಬೇಕು, ಸರಿನಾ? ಚಾಯ್ಸ್ ಇಸ್ ಈಕ್ವಲ್ ಟು XC ಡಾಟ್ ನೆಕ್ಸ್ಟ್ ಇಂಟ್ ಏನಿದೆ ಅದನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಅಂಡ್ ಆಲ್ಸೋ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಸ್ವಿಚ್ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಮಲ್ಟಿಪಲ್ ಕೇಸಸ್ ನ ಹ್ಯಾಂಡಲ್ ಮಾಡ್ತಾ ಇದೀವಿ. ಅಟ್ ಟಾಸ್ಕ್, ವ್ಯೂ ಟಾಸ್ಕ್, ಡಿಲೀಟ್ ಟಾಸ್ಕ್ ಅಂಡ್ ಆಲ್ಸೋ ಎಕ್ಸಿಟ್. ಸೊ ನಿಮ್ಗೆ ಗೊತ್ತಿದೆ, ಯಾವಾಗ ನಾವು ಮಲ್ಟಿಪಲ್ ಕೇಸಸ್ ನ ಹ್ಯಾಂಡಲ್ ಮಾಡ್ತೀವಿ ಅವಾಗ ಸ್ವಿಚ್ ಕೇಸ್ ಇಸ್ ದ ಬೆಸ್ಟ್ ಏನಂತೀವಪ್ಪ ಅದನ್ನ, ಸ್ವಿಚ್ ಕೇಸ್ ಇಸ್ ಬೆಸ್ಟ್ ಟು ಹ್ಯಾಂಡಲ್ ಇಟ್ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಸ್ವಿಚ್ ನ ಯೂಸ್ ಮಾಡ್ತಾ ಇರುವಂತದ್ದು. ಅಂಡ್ ಇದ್ರೊಳಗಡೆ ನಾನು ಚಾಯ್ಸ್ ನ ಪಾಸ್ ಮಾಡ್ತೀನಿ, ಸರಿನಾ? ಐ ಆಮ್ ಪಾಸಿಂಗ್ ಚಾಯ್ಸ್. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಒಳಗಡೆ ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4 ನ ಬರಿತಾ ಹೋಗೋಣ. ಸೊ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ ಗೈಸ್. ಯಾಕೆಂತಂದ್ರೆ ನಾವು ಆಲ್ರೆಡಿ ತುಂಬಾ ಸಲ ನೋಡಿದೀವಿ, ನಾವು ಸ್ವಿಚ್ ಯಾವ ತರ ಯೂಸ್ ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ನೋಡಿದೀವಿ, ಅದಕ್ಕೋಸ್ಕರ. ಅಂಡ್ ಇಲ್ಲಿ ನಾವು ಕೇಸ್ 1 ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಯೂಸರ್ ಇಂದ ಬುಕ್ ನ ಆಡ್ ಮಾಡೋದಕ್ಕೋಸ್ಕರ ಏನ್ ಮಾಡೋಣಪ್ಪ ಅಂದ್ರೆ ಸಿನ್ಸ್ ನಾವ್ ಇಲ್ಲಿ ಏನ್ ಪ್ರಿಂಟ್ ಮಾಡಿದೀವಿ 1 ಅಂತ ಹೇಳ್ಬಿಟ್ಟು ಏನಾದ್ರು ಬರೆದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಟಾಸ್ಕ್ ನ ಆಡ್ ಮಾಡ್ಬೇಕು. ಸೊ ಟಾಸ್ಕ್ ನ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಎಂಟರ್ ಯುವರ್ ಟಾಸ್ಕ್, ಎಂಟರ್ ಯುವರ್ ಟಾಸ್ಕ್, ಯು ನೀಡ್ ಟು ಆಡ್. ಎಂಟರ್ ಯುವರ್ ಟಾಸ್ಕ್ ಬೇಡ, ಎಂಟರ್ ದ ಟಾಸ್ಕ್ ಟು ಆಡ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ, ಸರಿ? ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯೂಸರ್ ಬಂದ್ಬಿಟ್ಟು ಅವನ ಒಂದು ಟಾಸ್ಕ್ ನ ಆಡ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಒಂದು ಸ್ಟ್ರಿಂಗ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. SC ಡಾಟ್ ನೆಕ್ಸ್ಟ್ ಲೈನ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ SC ಡಾಟ್ ನೆಕ್ಸ್ಟ್ ಲೈನ್ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಸ್ಟ್ರಿಂಗ್ ನ ಇನ್ಪುಟ್ ತಗೊಳ್ಳೋದ್ರೆ ನಾವು ಇಲ್ಲಿ SC ಡಾಟ್ ನೆಕ್ಸ್ಟ್ ಲೈನ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಬ್ರೇಕ್ ಮಾಡೋಣ ಅಷ್ಟೇ. ಇಲ್ಲಿ ನಾವೇನ್ ಮಾಡಿದೀವಿ ಅಂತಾರೆ ಯೂಸರ್ ಇಂದ ಇನ್ಪುಟ್ ನ ತಗೊಂಡು ಆಯ್ತು. ಅಂಡ್ ಒನ್ ಮೋರ್ ಥಿಂಗ್ ನಾವ್ ಇಲ್ಲಿ ಬಿಟ್ಟಿದ್ದೀವಿ ಗೈಸ್, ಅದೇನಪ್ಪಾ ಅಂತ ಅಂದ್ರೆ ಸೊ ಇಲ್ಲಿ ನಾವು ಒಂದು ಅರೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದೀವಿ, ಸರಿನಾ? ಈಗ ಏನೊಬ್ಬ ಯೂಸರ್ ಬಂದ್ಬಿಟ್ಟು ಏನು ಇನ್ಪುಟ್ ನ ಕೊಡ್ತಾನೆ ಅಥವಾ ಏನ್ ಟಾಸ್ಕ್ ನ ಆಡ್ ಮಾಡ್ತಾನೆ ಅದನ್ನ ನಾವು ಎಲ್ಲಿ ತಗೊಂಡೋಗಿ ಸ್ಟೋರ್ ಮಾಡಬೇಕು, ವಿ ಹ್ಯಾವ್ ಟು ಸ್ಟೋರ್ ಇಟ್ ಇನ್ ಅರೇ ಲಿಸ್ಟ್, ರೈಟ್? ಇಲ್ಲಿರುವಂತ ಅರೇ ಲಿಸ್ಟ್ ನಲ್ಲಿ ನಾವೇನ್ ಮಾಡ್ಬೇಕು, ತಗೊಂಡೋಗ್ಬಿಟ್ಟು ಆ ಟಾಸ್ಕ್ ನ ಸ್ಟೋರ್ ಮಾಡ್ಬೇಕು. ಸೊ ನಾವಿಲ್ಲಿ ಸ್ಟೋರ್ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಫ್ಟರ್ ಟೇಕಿಂಗ್ ಇನ್ಪುಟ್ ಎವ್ರಿ ಟೈಮ್ ಫ್ರಮ್ ದ ಯೂಸರ್ ಇಂದ ಇನ್ಪುಟ್ ನ ಪ್ರತಿ ಸಲ ತಗೊಂಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಆಡ್ ಇಟ್ ಇನ್ಸೈಡ್ ದ ಅರೇ ಲಿಸ್ಟ್. ಅದನ್ನ ಯಾವ ತರ ಮಾಡ್ತೀವಪ್ಪ ಅಂತಂದ್ರೆ ನಾವು ಯೂಸ್ ಮಾಡುವಂತ ಇಲ್ಲಿ ARR ಅಂತ ಹೇಳ್ಬಿಟ್ಟು ಎಂತ ಯೂಸ್ ಮಾಡಿದೀನಿ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ARR ಬಂದ್ಬಿಟ್ಟು ರೆಫರೆನ್ಸ್ ವೇರಿಯಬಲ್ ಅರೇ ಲಿಸ್ಟ್. ಸೊ ಈ ಒಂದು ವೇರಿಯಬಲ್ ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ARR ಡಾಟ್ ಆಡ್ ಅಂತ ಹೇಳ್ಬಿಟ್ಟು ಏನೊಂದು ಫಂಕ್ಷನ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅದ್ರೊಳಗೆ ಟಾಸ್ಕ್ ನ ಪಾಸ್ ಮಾಡ್ತಾ ಇದೀನಿ. ಅಂತಂದ್ರೆ ನೀನು ಪ್ರತಿ ಸಲ ಯಾವಾಗ ಯೂಸರ್ ಇಂದ ಟಾಸ್ಕ್ ನ ಇನ್ಪುಟ್ ಆಗಿ ತಗೋತಿ ಅದನ್ನ ತಗೊಂಡೋಗ್ಬಿಟ್ಟು ನೀನು ಅರೇ ಲಿಸ್ಟ್ ಒಳಗಡೆ ಆಡ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೋಡ್ ನ ಬರೀತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ದಿಸ್ ಈಸ್ ಅವರ್ ಆಡ್ ಟಾಸ್ಕ್ ಏನಿದೆ ಅದಕ್ಕೆ ಬರೆದಿರುವಂತ ಕೋಡ್. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಕೇಸ್ 2 ನ ಬರೆಯೋಣ. ಸೊ ಕೇಸ್ 2 ನಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಪ್ರಿಂಟ್ ವ್ಯೂವರ್ ಟಾಸ್ಕ್ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಸರ್ ಏನ್ ಮಾಡ್ತಾನೆ ಅವನು ಆಡ್ ಮಾಡಿರುವಂತ ಟಾಸ್ಕ್ ನ ವ್ಯೂ ಮಾಡ್ತಾನೆ. ಸೊ ವ್ಯೂ ಮಾಡ್ತಾ ಇದ್ದಾನೆ ಅಂತಂದ್ರೆ ಲೆಟ್ ಮೀ ಡೂ ಒನ್ ಥಿಂಗ್, ಯುವರ್ ಟು ಡೂ ಲಿಸ್ಟ್, ಲೆಟ್ ಮೀ ಪ್ರಿಂಟ್ ಲೈಕ್ ದಿಸ್, ಯುವರ್ ಟು ಡೂ ಲಿಸ್ಟ್ ಪ್ರಿಂಟ್ ಮಾಡೋಣ. ಯಾಕಂತಂದ್ರೆ ಅವನ ಒಂದು ಟು ಡೂ ಲಿಸ್ಟ್ ಇದಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಲೆಟ್ ಇಟ್ ಚೆನ್ನಾಗಿ ಕಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಟು ಡೂ ಲಿಸ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ, ಸರಿನಾ? ಸೊ ಕೆಳಗಡೆ ಏನ್ ಮಾಡೋಣಪ್ಪ ಅಂತಂದ್ರೆ ಸೊ ನಿಮಗೆ ಗೊತ್ತಿದೆ ಈಗ ನಾವು ಇಲ್ಲಿ ಇರುವಂತಹ ಇದ್ರೊಳಗಡೆ ಅರೇ ಲಿಸ್ಟ್ ಒಳಗಡೆ ಇರುವಂತಹ ಎಲ್ಲಾ ವೇರಿಯೇಬಲ್ಸ್ ಎಲ್ಲಾ ಏನಿರ್ತಾವಪ್ಪ ಅರೇ ಲಿಸ್ಟ್ ಒಳಗಡೆ ಇರುವಂತಹ ಎಲ್ಲ ಒಂದು ಆಬ್ಜೆಕ್ಟ್ಸ್ ಏನಿದೆ ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ಬೇಕು. ಸೊ ಪ್ರಿಂಟ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ಅರೇ ಲಿಸ್ಟ್ ನ ಲೂಪ್ ಮಾಡ್ಬೇಕು. ಸೊ ಲೂಪ್ ಮಾಡ್ಬೇಕಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಲೂಪ್ಸ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾನು ಏನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಯೂಸಿಂಗ್ ಫಾರ್ ಲೂಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಾರ್ ಈಚ್ ಲೂಪ್ ನ ಯೂಸ್ ಮಾಡ್ತೀನಿ ಬೆಟರ್. ಯಾಕೆ ಅಂತಂದ್ರೆ ಸಿನ್ಸ್ ನಿಮಗೆ ಗೊತ್ತಿದೆ ನಾವ್ ಯಾವಾಗ ಅರೇನ ಲೂಪ್ ಮಾಡ್ತೀವಿ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಾರ್ ಲೂಪ್ ಈಸ್ ಬೆಟರ್. ಸೊ ಫಾರ್ ಈಚ್ ಲೂಪ್ ಈಸ್ ಬೆಟರ್. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಯೂಸಿಂಗ್ ಫಾರ್ ಈಚ್ ಲೂಪ್ ಅಂಡ್ ARR ನ ಪಾಸ್ ಮಾಡ್ತೀನಿ. ಅಂಡ್ ಇಲ್ಲಿ ಒಳಗಡೆ ಏನ್ ಮಾಡ್ತೀನಿ ಅಂತಂದ್ರೆ
ಐ ಆಮ್ ಪ್ರಿಂಟಿಂಗ್ ಐನ ಪ್ರಿಂಟ್ ಮಾಡ್ತೀನಿ ಗೈಸ್. ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ ಮಿ ಬ್ರೇಕ್ ಇಟ್. ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಬ್ರೇಕ್ ಮಾಡ್ತೀನಿ. ಸೊ ಬ್ರೇಕ್ ಹಾಕ್ತಾ ಇದೀನಿ. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಸ್ವಿಚ್ ಕೇಸ್. ಪ್ರತಿ ಕೇಸ್ ಆದ್ಮೇಲೆ ನಾವು ಇಲ್ಲಿ ಬ್ರೇಕ್ ನ ಹಾಕ್ಲೇಬೇಕು. ಅದ್ ನಿಮಗೆ ಗೊತ್ತಿದೆ, ಯಾಕೆ ಅಂತಂದ್ರೆ ಅದು ನೆಕ್ಸ್ಟ್ ಕೇಸ್ ನ ಕೂಡ ಎಕ್ಸಿಕ್ಯೂಟ್ ಮಾಡುತ್ತೆ, ಅದಕ್ಕೋಸ್ಕರ. ಅಂಡ್ ನೆಕ್ಸ್ಟ್ ಕೇಸ್ 3 ನಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಡಿಲೀಟ್ ಯಾವ ತರ ಮಾಡೋದು, ಅರೆ ಲಿಸ್ಟ್ ಒಳಗಡೆ ಇರುವಂತಹ ಟಾಸ್ಕ್ ನ ನಾವು ಯಾವ ತರ ಡಿಲೀಟ್ ಮಾಡೋದು, ಅದಕ್ಕೂ ಕೂಡ ಲಾಜಿಕ್ ಬರೆಯೋಣ. ಸೊ ಯಾವ ತರ ಬರೆಯೋಣ? ಇಟ್ ಈಸ್ ವೆರಿ ಸಿಂಪಲ್. ಫಸ್ಟ್ ಲೆಟ್ ಮಿ ಡೂ ಅಂತ, ಲೆಟ್ ಮಿ ಪ್ರಿಂಟ್. ಏನ ಪ್ರಿಂಟ್ ಮಾಡಬೇಕು? ಈಗ ಯೂಸರ್ ಬಂದ್ಬಿಟ್ಟು ಎಂಟರ್ ಮಾಡಬೇಕು, ಯಾವನು ಯಾವ ಟಾಸ್ಕ್ ನ ಡಿಲೀಟ್ ಮಾಡಬೇಕು. ಸೊ ಅಂತಂದ್ರೆ ಎಂಟರ್ ದ ಟಾಸ್ಕ್ ಟು ಡಿಲೀಟ್. ಯೂಸರ್ ಇಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ಪುಟ್ ತಗೋಬೇಕು. ಅವನೀಗ ನಮ್ಮಲ್ಲಿ 3 ಟಾಸ್ಕ್ ಇದಾವೆ ಅಂತ ಹೇಳ್ಬಿಟ್ಟು ಏನಾದ್ರು ಅವ್ನು ಕೊಡ್ತಾ ಇದ್ದಾನೆ ಅಂತ ಅಂದ್ರೆ 3 ಟಾಸ್ಕ್ ಇದೆ. ಅಂಡ್ ಅವನು ಇಫ್ ಈ ವಾಂಟ್ ಟು ಡಿಲೀಟ್ ದ ಥರ್ಡ್ ಟಾಸ್ಕ್, ಅವ್ನು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಎಂಟರ್ ಮಾಡಬೇಕು. ನಾನು ಇಲ್ಲಿ ಥರ್ಡ್ ಟಾಸ್ಕ್ ನ ಡಿಲೀಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ನು ನ್ಯೂಮರಿಕಲ್ ಎಂಟರ್ ಮಾಡಿದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಸಿಂಗ್ ದ ಇಂಡೆಕ್ಸ್, ನಾವ್ ಇಲ್ಲಿ ಏನ್ ಮಾಡ್ತೀವಿ, ಸಿನ್ಸ್ ವಿ ಆರ್ ಯೂಸಿಂಗ್ ದ ಅರೆ ಲಿಸ್ಟ್, ನಾವ್ ಇಲ್ಲಿ ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಅರೆ ಲಿಸ್ಟ್ ಒಳಗಡೆ ಇರುವಂತ ಸ್ಟೋರ್ ಆಗಿರುವಂತ ಟಾಸ್ಕ್ ನ ಡಿಲೀಟ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ what I am going to do is I am taking the input int delete task ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. task is equal to sc dot next int ಅಂತ ಏನಿದೆ ಅದನ್ನ ನಾನು ಇಲ್ಲಿ ಆ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತ ಅಂದ್ರೆ ವಿ ಹ್ಯಾವ್ ಟು ಡಿಲೀಟ್ ಇಟ್. ಸೊ ಡಿಲೀಟ್ ಮಾಡ್ಬೇಕಂತ ನಾವೇನ್ ಮಾಡ್ಬೇಕು, ನಿಮಗೆ ಗೊತ್ತಿದೆ, ನಮ್ಮ ಒಂದು ಅರೆ ಲಿಸ್ಟ್ ಏನಿದೆ ಆ ಡಾಟಾ ಸ್ಟ್ರಕ್ಚರ್ ಅಲ್ಲಿ ಒಂದು ARR ಅಂತ ಹೇಳ್ಬಿಟ್ಟು ಇಲ್ಲಿ ಡಾಟ್ ರಿಮೂವ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸೊ ಅದನ್ನ ನಾವು ಯೂಸ್ ಮಾಡಿದ್ರೆ ಅಂಡ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಿಲೀಟ್ ಟಾಸ್ಕ್ ಏನಿದೆ ಅಲ್ಲಿ ನಾವು ಅದನ್ನ ಪಾಸ್ ಮಾಡಬೇಕು. ಡಿಲೀಟ್ ಟಾಸ್ಕ್ -1 ನ ಪಾಸ್ ಮಾಡ್ತಾ ಇದೀನಿ. ಸೊ ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು, ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡೆಕ್ಸಿಂಗ್ ಏನಿದೆ, ಇಂಡೆಕ್ಸಿಂಗ್ ಅಲ್ಲಿ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೀವು ನನ್ನ ಕೇಳ್ಬೋದು, ಇಲ್ಲಿ ನೀವು ಯೂಸರ್ ಇನ್ಪುಟ್ ಆಗಿ ಡಿಲೀಟ್ ಟಾಸ್ಕ್ ನ ತಗೋತಾ ಇದೀರಾ ಅಂತ ಅಂದ್ರೆ, ಈಗ ಯೂಸರ್ ಬಂದ್ಬಿಟ್ಟು ಏನಾದ್ರು ಸೆಕೆಂಡ್ ಟಾಸ್ಕ್ ನ ಏನಾದ್ರು ಡಿಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಕೊಟ್ರೆ ಇಲ್ಲಿರುವಂತಹ ಅರೆ ಲಿಸ್ಟ್ ಒಳಗಡೆ ಸೆಕೆಂಡ್ ಟಾಸ್ಕ್ ಏನ್ ಸ್ಟೋರ್ ಆಗಿರುತ್ತೆ ಅದು ಬಂದ್ಬಿಟ್ಟು ಡಿಲೀಟ್ ಆಗಬೇಕು. ಬಟ್ ನೀವು ಇಲ್ಲಿ ARR.remove ಒಳಗಡೆ ಸೆಕೆಂಡ್ ಡಿಲೀಟ್ ಟಾಸ್ಕ್ -1 ಕೊಟ್ಟಿದ್ರ ಅಂತ ಅಂದ್ರೆ ಒಂದ್ ವೇಳೆ ಏನಾದ್ರು ಇಲ್ಲಿ ಏನಾದ್ರು ಡಿಲೀಟ್ ಟಾಸ್ಕ್ ಏನಾದ್ರು 2 ಆಯ್ತಂತ 2 ಅಂತ ಹೇಳ್ಬಿಟ್ಟು ಏನಾದ್ರು ಒಬ್ಬ ಯೂಸರ್ ಕೊಟ್ಟ ಅಂತ ಅಂದ್ರೆ ಅವಾಗ ನೀವು ಬರ್ದಿರೋಂತ ಕೋಡ್ ಪ್ರಕಾರ ಇಲ್ಲಿ ಏನಾಗ್ಬೇಕಪ್ಪ ಅಂತಂದ್ರೆ ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಡಿಲೀಟ್ ಆಗ್ಬೇಕು. ಬಟ್ ಇಲ್ಲಿ ನೀವು ಬರ್ದಿರೋಂತಹ ಕೋಡ್ ಏನಿದೆ ಅದು ಬಂದ್ಬಿಟ್ಟು 2 - 1 ಆಯ್ತಲ್ವಾ. ಇಲ್ಲಿ ನೀವೇನ್ ಮಾಡಿದ್ರೆ ಇಲ್ಲಿ ಪಾಸ್ ಮಾಡಿರುವಂತದ್ದೇನು ARR.remove ಒಳಗಡೆ ಡಿಲೀಟ್ ಟಾಸ್ಕ್ -1 ಮಾಡಿದ್ರ ಅಂತಂದ್ರೆ ಇಲ್ಲಿ ಫಸ್ಟ್ ಟಾಸ್ಕ್ ಡಿಲೀಟ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ನೀವೇನಾದ್ರು ಕೇಳಿದ್ರೆ ಎಸ್ ಯು ಆರ್ ರಾಂಗ್. ಯಾಕೆ ಅಂತಂದ್ರೆ ನಾವು ಯೂಸ್ ಮಾಡ್ತಿರೋದು ಇಲ್ಲಿ ಅರೆ ಲಿಸ್ಟ್. ಅಂಡ್ ಅರೆ ಲಿಸ್ಟ್ ಅಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇಂಡೆಕ್ಸಿಂಗ್. ಇಲ್ಲಿ ಫಸ್ಟ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಒಂದು ಏನೊಂದು ಎಲಿಮೆಂಟ್ ಇದೆ ಅದು ಡಿಲೀಟ್ ಆಗುತ್ತೆ, ಫಸ್ಟ್ ಎಲಿಮೆಂಟ್ ಡಿಲೀಟ್ ಆಗೋದಿಲ್ಲ. ಅಂಡ್ ಯು ನೋ ದಟ್ ಇಂಡೆಕ್ಸಿಂಗ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0 ಅಂತ ಅಂದ್ರೆ ಲೆಟ್ಸ್ ಸೇ ಈಗ ಏನಾದ್ರು ಒಬ್ಬ ಯೂಸರ್ ಬಂದ್ಬಿಟ್ಟು ಅವನು ಫಸ್ಟ್ ಟಾಸ್ಕ್ ನ ಆಡ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನಮ್ಮ ಒಂದು ಟು ಡೂ ಲಿಸ್ಟ್ ಒಳಗಡೆ ಅದು ಬಂದ್ಬಿಟ್ಟು 0th ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂಡ್ ಸೆಕೆಂಡ್ ಟಾಸ್ಕ್ ನ ಏನಾದ್ರು ಆಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಥರ್ಡ್ ಟಾಸ್ಕ್ ಬಂದ್ಬಿಟ್ಟು ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಈ ತರ ಇಲ್ಲಿ -1 ಏನೊಂದು ಪ್ಲೇಸ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ. ಸೊ ಅಕಸ್ಮಾತ್ ಏನಾದ್ರೂ ಅವನು ಸೆಕೆಂಡ್ ಟಾಸ್ಕ್ ನ ಡಿಲೀಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಬಂದ್ಬಿಟ್ಟು ಫಸ್ಟ್ ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, array.remove ಇದ್ರೊಳಗಡೆ ಏನಾದ್ರು ಡಿಲೀಟ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಏನಾದ್ರು ನಾವು ಪಾಸ್ ಮಾಡ್ಬಿಟ್ರೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಬಂದ್ಬಿಟ್ಟು ಥರ್ಡ್ ಇಂಡೆಕ್ಸ್ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಒಂದು ಟಾಸ್ಕ್ ನ ಡಿಲೀಟ್ ಮಾಡುತ್ತೆ. ಬಟ್ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಟಾಸ್ಕ್ ಯಾವುದು, ಥರ್ಡ್ ಟಾಸ್ಕ್ ಅದು. ಸೊ ನಮ್ಗದು ಡಿಲೀಟ್ ಆಗೋ ಅವಶ್ಯಕತೆ ಇಲ್ಲ, ನಮಗೆ ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಟಾಸ್ಕ್ ಡಿಲೀಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಡಿಲೀಟ್ ಟಾಸ್ಕ್ -1 ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಪುಟಿಂಗ್ ಬ್ರೇಕ್ ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೂಡ ಬರಿತೀನಿ. ಇಲ್ಲೂ ಕೂಡ ಕಂಡೀಷನ್ ಬರಿತಾ ಹೋಗ್ತೀನಿ ಗೈಸ್. ಏನ್ ಬರೆಯೋಣಪ್ಪ ಅಂತಂದ್ರೆ ಕೇಸ್ 4 ಬರೆಯೋಣ. ಸೊ ಕೇಸ್ 4 ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಡೂಯಿಂಗ್ ಒನ್ ಥಿಂಗ್. ಇಲ್ಲಿ ರನ್ನಿಂಗ್ ನಾನು ಏನ್ ಮಾಡ್ತೀನಿ ಅಂದ್ರೆ ಫಾಲ್ಸ್ ಮಾಡ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಕೇಸ್ 4 ಅಂತ ಅಂದ್ರೆ ಏನು, ಲೂಪ್ ಇಂದ ಎಕ್ಸಿಟ್ ಆಗಬೇಕು. ಅಂಡ್ ನಿಮ್ಗೂ ಗೊತ್ತಿದೆ ಲೂಪ್ ಎಲ್ಲಿವರೆಗೂ ಎಕ್ಸಿಟ್ ಆಗಲ್ಲ, ಎಲ್ಲಿವರೆಗೂ ರನ್ನಿಂಗ್ ಬಂದ್ಬಿಟ್ಟು ಫಾಲ್ಸ್ ಆಗಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಲೂಪ್ ಎಕ್ಸಿಟ್ ಆಗಲ್ಲ. ಅಂಡ್ ನಿಮ್ಗೂ ಗೊತ್ತಿದೆ ನಾವು ಇಲ್ಲಿ 4 ಅಂತಂದ್ರೆ ಎಕ್ಸಿಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಯಾವಾಗ ಯೂಸರ್ ಎಂಟರ್ ಯುವರ್ ಚಾಯ್ಸ್ ಅಲ್ಲಿ 4 ಕೊಡ್ತಾನೋ ಅದರ ಅರ್ಥ ನಮ್ಮ ವೈಲ್ ಲೂಪ್ ಬಂದ್ಬಿಟ್ಟು ಎಂಡ್ ಆಗಬೇಕು. ವೈಲ್ ಲೂಪ್ ಎಂಡ್ ಆಗ್ಬಿಟ್ಟು ನಮ್ಮ ಏನೊಂದು ಕೌಂಟರ್ ಏನಿದೆ ಅದು ಬಂದ್ಬಿಟ್ಟು ಪ್ರೋಗ್ರಾಮ್ ಇಂದ ಹೊರಗಡೆ ಬರಬೇಕು. ಸೊ ಕೌಂಟರ್ ಪ್ರೋಗ್ರಾಮ್ ಇಂದ ಹೊರಗಡೆ ಬರ್ಬೇಕಂತಂದ್ರೆ ರನ್ನಿಂಗ್ ಬಂದ್ಬಿಟ್ಟು ಟ್ರೂ ಇರೋದು ಫಾಲ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ರನ್ನಿಂಗ್ ನ ಫಾಲ್ಸ್ ಗೆ ಸೆಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಒಳಗಡೆ ಏನ್ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಪ್ರಿಂಟಿಂಗ್ ಎಕ್ಸಿಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸರಿನಾ, ಎಕ್ಸಿಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಒಳಗಡೆ ಏನ್ ಮಾಡೋಣಪ್ಪ ಅಂತಂದ್ರೆ ಬ್ರೇಕ್ ನ ಹಾಕ್ತೀನಿ. ಅಂಡ್ ನೆಕ್ಸ್ಟ್ ಕೇಸ್ 5 ಅಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಕೇಸ್ 5 ಅಲ್ಲ ಅದು
ಒನ್ ಮೋರ್ ಥಿಂಗ್ ನಿಮಗೆ ಗೊತ್ತಿದೆ, ಯಾವಾಗಲೂ ಕೂಡ ನಾವು ನೋಡುವಂಥದ್ದು ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಅದು ಯಾವುದಪ್ಪ ಅಂತ ಡಿಫಾಲ್ಟ್. ಸೊ ಡಿಫಾಲ್ಟಲ್ಲಿ ಏನು ಪ್ರಿಂಟ್ ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಪ್ರಿಂಟಿಂಗ್ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಬ್ರೇಕ್ ಹಾಕ್ತೀನಿ. ಸೊ ಈ ಕೋಡ್ ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಇಫ್ ಐ ರನ್ ದಿಸ್ ಕೋಡ್, ಓಕೆ ಗೈಸ್, ಇದು ಬಂದ್ಬಿಟ್ಟು ಪ್ರೀವಿಯಸ್ ಏನೊಂದು ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಆ ಒಂದು ಕೋಡ್ನ ರನ್ ಮಾಡ್ತಾ ಇದೆ. ಯಾಕೆ ಅಂತ ಅಂದರೆ ಇಂಟೆಲಿಜ್ ಐಡಿನಲ್ಲಿ ನಾವು ಯಾವಾಗ ಫಸ್ಟ್ ಟೈಮ್ ರನ್ ಮಾಡ್ತೀವಿ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಿದಾಗ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಬೇಕು. ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನಂಗೆ ಇಲ್ಲಿ ಎಂಟರ್ ಯುವರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಲೆಟ್ ಮಿ ಡೂ ಒನ್ ಥಿಂಗ್, ಐ ಆಮ್ ಎಂಟರಿಂಗ್ 1. ಸೊ 1 ಎಂಟರ್ ಮಾಡ್ತಾ ಇದ್ದೀನಿ, ಬಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಟರ್ ದ ಟಾಸ್ಕ್ ಯು ನೀಡ್ ಟು ಡೂ ಎಂಟರ್ ಯುವರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೆ. ಟು ಡೂ ಲಿಸ್ಟ್ ಆ್ಯಪ್ ಏನಾಗ್ತಿದೆ ಎಂಟರ್ ದ ಟಾಸ್ಕ್ ಯು ನೀಡ್ ಟು ಡೂ ಅಂತ ಹೇಳ್ಬಿಟ್ಟು ತಗೋತಾ ಇದೆ, ಬಟ್ ಇಲ್ಲಿ ಸ್ಕಿಪ್ ಆಗ್ತಾ ಇದೆ. ಸೊ ಓಕೆ, ಇಲ್ಲಿ ಯಾಕೆ ಸ್ಕಿಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮೀ ರೀರನ್ ಇಟ್ ಅಗೇನ್. ಇದು ಇನ್ನೊಂದು ಸಲ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎಂಟರ್ ಯುವರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನಾನು ಇಲ್ಲಿ ಏನಾದರೂ 1 ಕೊಟ್ಟೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಎಂಟರ್ ಯುವರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ರನ್ ಆಗ್ತಾ ಇಲ್ಲ. ಇಲ್ಲಿ ಎಂಟರ್ ದ ಟಾಸ್ಕ್ ಯು ನೀಡ್ ಟು ಡೂ ಅಂತ ಏನಿದೆ ಇದು ಬಂದ್ಬಿಟ್ಟು ರನ್ ಆಗಬೇಕಾಗಿತ್ತು. ಸೊ ಇಲ್ಲಿ ಎರರ್ ಆಗಿ ಬರ್ತಾ ಇದೆ ಅಂದರೆ ಲೆಟ್ ಮಿ ಚೆಕ್ ಒನ್ ಥಿಂಗ್, ಲೆಟ್ ಮಿ ಡೂ ಒನ್ ಥಿಂಗ್, SC ಡಾಟ್ ನೆಕ್ಸ್ಟ್ ಲೈನ್ಗೆ ಹೋಗು ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ಕಮೆಂಟ್ನ ಕೊಡ್ತೀನಿ. ಕಮೆಂಟ್ನ ಕೊಟ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ರೀರನ್ನಿಂಗ್ ಇಟ್, ಇದನ್ನ ರೀರನ್ ಮಾಡ್ತಾ ಇದ್ದೀನಿ. ಸೊ ಎಂಟರ್ ಯುವರ್ ಚಾಯ್ಸ್ 1. ಓಕೆ, ಈಗ ಬಂದ್ಬಿಟ್ಟು ನಮ್ಮ ಕೋಡ್ ಬಂದ್ಬಿಟ್ಟು ಸರಿ ಆಯಿತು. ಸೊ ಏನಾಗಿತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಸ್ಕ್ಯಾನರ್ ಬಫರಿಂಗ್. ಸೊ ಇಲ್ಲಿ ನಾನು ಎಂಟರ್ ಯುವರ್ ಚಾಯ್ಸ್ 1 ಕೊಡ್ತಾ ಇದ್ದೀನಿ. 1 ಕೊಟ್ಮೇಲೆ ನಮ್ಗೆ ಇಲ್ಲಿ ಟಾಸ್ಕ್ನ ತಗೋಬೇಕಾಗಿತ್ತು ಅಂತಂದ್ರೆ ನಾವು ಇಲ್ಲಿ ಟಾಸ್ಕ್ನ ಆ್ಯಡ್ ಮಾಡಬೇಕಾಗಿತ್ತು. ಬಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಟಾಸ್ಕ್ನ ತಗೋತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸ್ಕ್ಯಾನರ್ ಬಫರ್ ಆಗ್ತಾ ಇದೆ. ಸ್ಕ್ಯಾನರ್ ಬಫರ್ ಅಂತಂದ್ರೆ ಏನಿಲ್ಲ, ಇದೇನು ಮಾಡುತ್ತಪ್ಪ ಅಂತಂದ್ರೆ ಸ್ಟ್ರಿಂಗ್ನ ಇನ್ಪುಟ್ ಆಗಿ ತಗೊಳ್ಳೋದಿಲ್ಲ. ದ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಫಸ್ಟ್ ಏನಾದರೂ ನೀವು ಇಂಟೀಜರ್ನ ಇನ್ಪುಟ್ ಆಗಿ ಕೊಡ್ತಾ ಇದ್ದೀರಾ, ನೆಕ್ಸ್ಟ್ ಏನಾದರೂ ಸ್ಟ್ರಿಂಗ್ನ ಇನ್ಪುಟ್ ಆಗಿ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅದು ಬಂದ್ಬಿಟ್ಟು ಯಾವುದೇ ಥರ ಇನ್ಪುಟ್ಸ್ನ ತಗೊಳ್ಳೋದಿಲ್ಲ. ದಟ್ ಈಸ್ ಲೈಕ್ ಜಾವಾದಲ್ಲಿ ಸ್ಕ್ಯಾನರ್ ಅಲ್ಲಿ ಇರುವಂತ ಒಂದು ಕಂಡೀಷನ್ ಅದು. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ SC ಡಾಟ್ ನೆಕ್ಸ್ಟ್ ಲೈನ್ ಕಮೆಂಟ್ ಏನಿದೆ ಅದು ನಾವು ಲೈಕ್ ಈ ಫಂಕ್ಷನ್ ಏನಿದೆ ಅದು ನಾವು ಯೂಸ್ ಮಾಡಬೇಕು. ಸೊ ಇದನ್ನ ಯೂಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಕೋಡ್ ಬಂದ್ಬಿಟ್ಟು ಸರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನ ತೆಗಿತೀನಿ ಆ್ಯಂಡ್ ಇದನ್ನ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ರನ್ ಮಾಡೋಣ. ಅದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಡೂ ಇಯರ್ ಆಲ್ಸೋ. ಎಲ್ಲಿ ನಾವು ಇನ್ನೊಂದು ಕಡೆ ತಗೋತಾ ಇರೋದು, ಓಕೆ, ಇಲ್ಲೂ ಕೂಡ ನಾವು ಇನ್ಪುಟ್ ತಗೋತಾ ಇದೀವಲ್ವಾ, ಸೊ ಇಲ್ಲೂ ಕೂಡ ಅದನ್ನೇ ಮಾಡೋಣ. ನೆಕ್ಸ್ಟ್ ಲೈನ್ ಇಲ್ಲೂ ಕೂಡ ಎಲ್ಲೆಲ್ಲಿ ನಾವು ಇಂಟೀಜರ್ ಯಾವಾಗ ನಾವು ಸ್ಟ್ರಿಂಗಿಗಿನ ಮುಂಚೆ ಅಥವಾ ಸ್ಟ್ರಿಂಗ್ ಆದಮೇಲೆ ನಾವು ಇನ್ಪುಟ್ನ ತಗೋತಾ ಇದೀವಿ ಅಂತ ಟೈಮಲ್ಲಿ ನಾವು SC ಡಾಟ್ ನೆಕ್ಸ್ಟ್ ಲೈನ್ ಫಂಕ್ಷನ್ ಯೂಸ್ ಮಾಡಬೇಕು ಗೈಸ್. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಓಕೆ, ಎಂಟರ್ ಯುವರ್ ಚಾಯ್ಸ್ ಬಂದ್ಬಿಟ್ಟು ಸೊ ಫಸ್ಟ್ ಒನ್ ಅಲ್ವಾ, ಸೊ ಫಸ್ಟ್ ಬಂದ್ಬಿಟ್ಟು 1 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಎಂಟರ್ ದ ಟಾಸ್ಕ್ ಯು ನೀಡ್ ಟು ಆ್ಯಡ್. ಸೊ ನನ್ನ ಫಸ್ಟ್ ಟಾಸ್ಕ್ ಏನಪ್ಪ ಅಂತಂದ್ರೆ ಜಿಮ್. ಸೊ ನಾನು ಇವತ್ತು ಜಿಮ್ಗೆ ಹೋಗ್ಬೇಕು, ಸರಿನಾ. ಅಂಡ್ ದ ಸೆಕೆಂಡ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಮತ್ತೆ ಕೇಳ್ತಾ ಇದೆ ಎಂಟರ್ ಯುವರ್ ಚಾಯ್ಸ್. ಸೊ ಮತ್ತೆ ನಾನು ಆ್ಯಡ್ನೇ ಮಾಡಬೇಕು. ಸೊ ಈಗ ಬಂದ್ಬಿಟ್ಟು ಎಂಟರ್ ದ ಟಾಸ್ಕ್ ಯು ನೀಡ್ ಟು ಆ್ಯಡ್ ಅಂದ್ಕೊ ನಾವು ಇವತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ವಿಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಎಂಟರ್ ಯುವರ್ ಚಾಯ್ಸ್. ಓಕೆ, ಮತ್ತೆ ನಾನು ಆ್ಯಡ್ ಮಾಡಬೇಕು. ಸೊ ಬುಕ್ ರೀಡಿಂಗ್ ಮಾಡಬೇಕು. ಆ್ಯಂಡ್ ಮತ್ತೆ ನಾನು ಇನ್ನೊಂದು ಯಾವುದೋ ಒಂದು ಟಾಸ್ಕ್ನ ಆ್ಯಡ್ ಮಾಡ್ತೀನಿ, ಅದ್ಯಾವುದಪ್ಪ ಅಂದರೆ ಕೋಡಿಂಗ್. ಸೊ ಇಲ್ಲಿ ನಾನು ಅಂದ್ಕೊಳ್ಳಿ ಇಲ್ಲಿ ನಾನು 4 ಟಾಸ್ಕ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ವ್ಯೂ ಟಾಸ್ಕ್ ಮೇಲೆ ಕೊಡ್ತೀನಿ. ಸೊ ವ್ಯೂ ಟಾಸ್ಕ್ ಮೇಲೆ ನಾನು ಯಾವಾಗ ಕ್ಲಿಕ್ ಮಾಡ್ತೀನಿ, ಯು ಕ್ಯಾನ್ ಸಿ ಹಿಯರ್ ಜಿಮ್, ವಿಡಿಯೋ ರೆಕಾರ್ಡಿಂಗ್, ಬುಕ್ ರೀಡಿಂಗ್ ಮತ್ತೆ ಕೋಡಿಂಗ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ನೀವು ನನ್ನ ಕೇಳ್ಬೋದು ಇದು ಯಾಕೆ ಮತ್ತೆ ಪ್ರಿಂಟ್ ಆಗ್ತಿದೆ, ಟು ಡೂ ಲಿಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಯಾಕೆ ಮತ್ತೆ ಪ್ರಿಂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ ನಾನು ನಿಮಗೆ ಹೇಳ್ದೆ ಎಲ್ಲಿವರೆಗೂ ಕೂಡ ರನ್ನಿಂಗ್ ಬಂದ್ಬಿಟ್ಟು ಫಾಲ್ಸ್ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ವೈಲ್ ಲೂಪ್ ರನ್ ಆಗ್ತಾನೆ ಇರುತ್ತೆ. ಸೊ ಈ ಒಂದು ವೈಲ್ ಲೂಪ್ ಏನಾದರೂ ಎಕ್ಸಿಟ್ ಆಗ್ಬೇಕಂತ ಅಂದ್ರೆ ನಾವು ರನ್ನಿಂಗ್ನ ಫಾಲ್ಸ್ ಮಾಡಬೇಕು. ಸೊ ರನ್ನಿಂಗ್ನ ನಾವು ಎಲ್ಲಿ ಫಾಲ್ಸ್ ಮಾಡಿದೀವಿ, ಕೇಸ್ 4 ಅಲ್ಲಿ ಫಾಲ್ಸ್ ಮಾಡಿದೀವಿ. ಸೊ ನಾವು ಯಾವಾಗ ಚಾಯ್ಸ್ನ 4 ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವೈಲ್ ಲೂಪ್ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ನಾವೇನು ಮಾಡಿದ್ವಿ, ಟಾಸ್ಕ್ನ ಆ್ಯಡ್ ಮಾಡಿದ್ವಿ ಆ್ಯಂಡ್ ಟಾಸ್ಕ್ನ ವ್ಯೂ ಮಾಡಿದ್ವಿ. ಆ್ಯಂಡ್ ಥರ್ಡ್ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ ಐ ವಾಂಟ್ ಟು ಡಿಲೀಟ್ ದ ಟಾಸ್ಕ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಎಂಟರ್ ದ ಟಾಸ್ಕ್ ಯು ವಾಂಟ್ ಟು ಡಿಲೀಟ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅಂದ್ಕೊಳ್ಳಿ ಈಗ ನಾನು 10th ಟಾಸ್ಕ್ನ ಡಿಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸೆಪ್ಷನ್ ಇನ್ ಥ್ರೆಡ್ ಮೇನ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಎರರ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಯೂಸರ್ ಆ್ಯಡ್ ಮಾಡಿರೋ ಅಂಥದ್ದೇ 4 ಟಾಸ್ಕು, ಬಟ್ ನೀನು ಇಲ್ಲಿ ಬಂದ್ಬಿಟ್ಟು 10th ಟಾಸ್ಕ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಂತಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಜಾವ್ ಪ್ರೋ ನಮ್ಮ ಕಂಪೈಲರ್ ಇದೆ ಅದು ನಮ್ಗೆ ಹೇಳ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಕರೆಕ್ಟ್. ಯಾಕೆ ಅಂತಂದ್ರೆ ತಿಳ್ಕೊಳ್ಳಿ ಅಕಸ್ಮಾತ್ ಏನಾದರೂ ಅವನು ಒಂದು 10 ಟಾಸ್ಕ್ನ ಆ್ಯಡ್ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಮಿಸ್ ಆಗಿ ಎಂಟರ್ ಮಾಡಬೇಕಾದ್ರೆ 11th ಟಾಸ್ಕ್ನ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂತ ಟೈಮ್ ಏನಾಗುತ್ತೆ ಈ ಥರ ಎರರ್ ಬರುತ್ತೆ ಅಲ್ವಾ. ಆ್ಯಂಡ್ ಯೂಸರ್ ಬಂದ್ಬಿಟ್ಟು ನಾನ್ ಪ್ರೋಗ್ರಾಮರ್ ಆಗಿರ್ತಾನೆ, ಅವನಿಗೆ ಬಂದ್ಬಿಟ್ಟು ಕೋಡಿಂಗ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಸೊ ಅವನಿಗೆ ನಾವು ಎರರ್ನ ಡಿಸ್ಪ್ಲೇ ಮಾಡೋಕ್ಕಾಗುತ್ತಾ, ಆಗೋದಿಲ್ಲ. ಸೊ ಇಂಥ ಟೈಮ್ ನಾವೇನು ಮಾಡಬೇಕು, ಇದನ್ನ ಹ್ಯಾಂಡಲ್ ಮಾಡಬೇಕು. ಸೊ ಇದನ್ನ ಹ್ಯಾಂಡಲ್ ಯಾವ ಥರ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಪುಟ್ ಒನ್ ಕಂಡೀಷನ್ ಅಂತ ಅಂದ್ರೆ
ಯೂಸರ್ ಡಿಲೀಟ್ ಮಾಡಬೇಕಾಗಿರುವಂಥ ಟಾಸ್ಕ್ ಬಂದ್ಬಿಟ್ಟು ಏನಾದರೂ ಯೂಸರ್ ಎಂಟರ್ ಮಾಡಿರುವಂಥ ಟಾಸ್ಕಿನ ಏನಾದರೂ ಕಡಿಮೆ ಇದ್ರೆ ಮಾತ್ರ ಏನು ಮಾಡಬೇಕು, ನಾವಿಲ್ಲಿ ಡಿಲೀಟ್ ಮಾಡಬೇಕು. ಸರಿನಾ? ಮತ್ತೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಯೂಸರ್ ಡಿಲೀಟ್ ಮಾಡಬೇಕಾಗಿರುವಂಥ ಟಾಸ್ಕ್ ಏನಿದೆ ಅದು ಬಂದ್ಬಿಟ್ಟು ಯೂಸರ್ ಎಂಟರ್ ಮಾಡಿರುವಂಥ ಟಾಸ್ಕ್ ಏನಿದೆ ಅದಕ್ಕಿಂತ ಕಡಿಮೆ ಆಗಿರಬೇಕು. ಅಂತಂದ್ರೆ ಯೂಸರ್ ಏನಾದರೂ 4 ಟಾಸ್ಕ್ನ ಎಂಟರ್ ಮಾಡಿದ್ದಾನೆ ಅಂತಂದ್ರೆ ಯೂಸರ್ ಬಂದ್ಬಿಟ್ಟು 4 ಟಾಸ್ಕ್ ಒಳಗಡೆ ಡಿಲೀಟ್ ಮಾಡಬೇಕು. ಯಾಕಂದ್ರೆ ನಾವು 5th ಟಾಸ್ಕ್ ಇಲ್ವೇ ಇಲ್ಲ ಡಿಲೀಟ್ ಮಾಡೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂದ್ರೆ ವಿ ಆರ್ ರೈಟಿಂಗ್ ಒನ್ ಇಫ್ ಎಲ್ಸ್ ಕಂಡೀಷನ್ ಬರೆಯೋಣ. ಏನೊಂದು ಡೆಲ್ ಟಾಸ್ಕ್ ಅಂತ ಏನಿದೆ ಅದೇನಾದ್ರೂ 0ಗಿನ ಜಾಸ್ತಿ ಇರಬೇಕು. ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದ್ರು ಯೂಸರ್ ಏನಾದ್ರು ಇಲ್ಲಿ ಎಂಟರ್ ದ ಟಾಸ್ಕ್ ಟು ಡಿಲೀಟ್ ಏನಾದ್ರು 0 ಕೊಟ್ಟ ಅಂತಂದ್ರೆ -1ಗೆ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ಯಾವ ಟಾಸ್ಕ್ ನ ಡಿಲೀಟ್ ಮಾಡ್ತಿದೀವಿ, ARR ಡಾಟ್ ರಿಮೂವ್ ಡಿಲೀಟ್ ಟಾಸ್ಕ್ -1 ಅಂತಂದ್ರೆ 0 -1 ಆಗುತ್ತೆ, -1 ಆಗ್ಬಿಡುತ್ತೆ. ಅಂಡ್ ನಿಮಗೆ ಗೊತ್ತಿದೆ ನೆಗೆಟಿವ್ ನಂಬರ್ ಬಂದ್ಬಿಟ್ಟು ನಾವು ಡಿಲೀಟ್ ನ ಟಾಸ್ಕ್ ನ ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಆಲ್ಸೋ ಅದ್ ಬಂದ್ಬಿಟ್ಟು ಯಾವ ರೇಂಜ್ ಅಲ್ಲಿ ಇರ್ಬೇಕಪ್ಪ ಅಂತಂದ್ರೆ ಶುಡ್ ಬಿ ಲೆಸ್ ದನ್ ARR ಡಾಟ್ ಸೈಜ್ ಏನಿದೆ, ARR ಡಾಟ್ ಸೈಜ್ ಅಂತಂದ್ರೆ ಲೆಂತ್ ಆಫ್ ಎನ್ ಅರೆ. ಈ ಲೆಂತ್ ಆಫ್ ಎ ಅರೆ ಲಿಸ್ಟ್ ಏನಿದೆ ಅದಕ್ಕಿಂತ ಕಡಿಮೆ ಇರಬೇಕು. ಅಂತ ಅಂದ್ರೆ ಈಗ ಅರೆ ಲಿಸ್ಟ್ ಲೆಂತ್ ಎಷ್ಟಿರುತ್ತಪ್ಪ ಅಂತಂದ್ರೆ ನಾವೆಷ್ಟು ಟಾಸ್ಕ್ ನ ಆಡ್ ಮಾಡಿರ್ತೀವಿ ಅಷ್ಟು ಇರುತ್ತೆ ಅಲ್ವಾ? ಸಿಂಪಲ್ ಅಲ್ವಾ? ಈಗ ಅರೆ ಲಿಸ್ಟ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ ಸಿನ್ಸ್ ವಿ ಆಡೆಡ್ ಓನ್ಲಿ ಟಾಸ್ಕ್, ಅರೆ ಲಿಸ್ಟ್ ನ ನಾವೆಂತಕ್ಕೆ ಯೂಸ್ ಮಾಡ್ತಿದೀವಿ, ಬರೀ ಟಾಸ್ಕ್ ನ ಸ್ಟೋರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ಅರೆ ಲಿಸ್ಟ್ ನ ಲೆಂತ್ ಎಷ್ಟಿರುತ್ತೆ, ನಾವೆಷ್ಟು ಟಾಸ್ಕ್ ನ ಆಡ್ ಮಾಡಿರ್ತೀವಿ ಅಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಕಂಡೀಷನ್ ಕೊಡೋಣ. ಏನ್ ಕೊಡೋಣಪ್ಪ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಡಿಲೀಟ್ ಟಾಸ್ಕ್ ಏನಾದ್ರೂ ಅರೆ ಲಿಸ್ಟ್ ಗಿನ ಜಾಸ್ತಿ ಇದ್ರೆ ಅಥವಾ 0ಗಿಂತ ಕಡಿಮೆ ಇತ್ತು ಅಂತಂದ್ರೆ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸಿಟ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಲೂಪ್ ಎಕ್ಸಿಟ್ ಆಗಬೇಕು. ರಾಂಗ್ ಇದೆ ಇಲ್ಲ ಅಂತಂದ್ರೆ ಮಾತ್ರ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಅಂಡ್ ಇಲ್ಲಿ ನಾನು ಎಲ್ಸ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಲೆಟ್ ಮಿ ಡೂ ಒನ್ ಥಿಂಗ್. ನಾ ಇಲ್ಲಿ ಎಲ್ಸ್ ಒಳಗಡೆ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಪ್ರಿಂಟಿಂಗ್ ಇನ್ವ್ಯಾಲಿಡ್ ಡಿಲೀಟ್ ಟಾಸ್ಕ್ ಇನ್ಪುಟ್. ಸೊ ಇನ್ವ್ಯಾಲಿಡ್ ಡಿಲೀಟ್ ಟಾಸ್ಕ್ ಇನ್ಪುಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸರಿನಾ? ಸೊ ಈಗ ನಾನು ನಿಮ್ಗೆ ಇದನ್ನ ಮತ್ತೆ ರನ್ ಮಾಡಿ ತೋರಿಸ್ತೀನಿ ಗಾಯ್ಸ್. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್. ಕೆಲವೊಂದು ಆಡ್ ಮಾಡೋಣ. ಸೊ ಜಿಮ್ ನ ಆಡ್ ಮಾಡ್ತಾ ಇದ್ದೀನಿ, ಎಡಿಟಿಂಗ್ ನ ಕೂಡ ಆಡ್ ಮಾಡ್ತೀನಿ. ಸೊ ಈಗ ನಾನು ಏನ್ ಮಾಡೋಣಪ್ಪ ಅಂದ್ರೆ ಟಾಸ್ಕ್ ನ ವ್ಯೂ ಮಾಡೋಣ. ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಡಿಲೀಟ್. ಯಾವ್ದನ್ನ ಡಿಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಅಂದ್ಕೊಳ್ಳಿ, ಇದರಲ್ಲಿ ನನಗೀಗ ನಾನು ಆಲ್ರೆಡಿ ನನಗೆ ಟೈಮ್ ಇರೋದೆ 4 ಕೆಲಸ ಮಾಡೋದಕ್ಕೆ. ನನಗೆ ವಿಡಿಯೋ ರೆಕಾರ್ಡ್ ಮಾಡೋಕೆ ಇರುವ ಇಷ್ಟು ಮಾತ್ರ ಟೈಮ್ ಇದೆ, ವಿಡಿಯೋ ಎಡಿಟ್ ಮಾಡೋಕೆ ನನಗೆ ಟೈಮ್ ಇಲ್ಲ. ಸೊ ಇದು ಬಂದ್ಬಿಟ್ಟು ಎಷ್ಟನೇ ಒಂದು ಟಾಸ್ಕ್, ನಮ್ಮ ಒಂದು ಟು ಡು ಲಿಸ್ಟ್ ಆಪ್ ಎಷ್ಟನೇ ಟಾಸ್ಕ್ ಇದು, 5th ಟಾಸ್ಕ್. ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಿಲೀಟ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಎಂಟರ್ ಯುವರ್ ಚಾಯ್ಸ್ 3 ನ ಕ್ಲಿಕ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಎಂಟರ್ ದ ಟಾಸ್ಕ್ ಯು ವಾಂಟ್ ಟು ಡಿಲೀಟ್. ನಾವಿಲ್ಲಿ 5th ಟಾಸ್ಕ್ ನ ಡಿಲೀಟ್ ಮಾಡಬೇಕು. ಸೊ 5th ಟಾಸ್ಕ್ ನ ಡಿಲೀಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆ ಕಾಣ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಸ್ವಲ್ಪ ಝೂಮ್ ಆಗ್ತಾ ಇದ್ದೀನಿ. ಸೊ 5th ಟಾಸ್ಕ್ ನ ಡಿಲೀಟ್ ಮಾಡ್ತಾ ಇದೀವಿ ಅಂತಂದ್ರೆ ಐ ನೀಡ್ ಟು ಎಂಟರ್ ಇಯರ್ 5. ಸೊ 5 ನ ಎಂಟರ್ ಮಾಡಿದ್ರೆ ನಮ್ಮ ಒಂದು ಏನು ಟಾಸ್ಕ್ ಇದೆ ಅದು ಬಂದ್ಬಿಟ್ಟು ಡಿಲೀಟ್ ಆಗಿದೆ. ಅದನ್ನ ಯಾವ ತರ ಚೆಕ್ ಮಾಡೋದು, ವ್ಯೂ ಟಾಸ್ಕ್ ಇದೆಯಲ್ಲ, ಮತ್ತೆ 2 ನ ಎಂಟರ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿ. ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಜಿಮ್, ಕೋಡಿಂಗ್, ಬುಕ್ ರೀಡಿಂಗ್, ವಿಡಿಯೋ ಎಡಿಟಿಂಗ್ ಅಂಡ್ ಎಡಿಟಿಂಗ್ ಕೂಡ ಇದೆ ಗಾಯ್ಸ್. ಲೆಟ್ ಮಿ ಡೂ ಒನ್ ಥಿಂಗ್. ದೇರ್ ಸಮಥಿಂಗ್ ಏನೋ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೆ. ಇನ್ವ್ಯಾಲಿಡ್ ಟಾಸ್ಕ್. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್. ದೇರ್ ಈಸ್ ಸಮಥಿಂಗ್ ಏನೋ ಎರರ್ ಬಂದಿದೆ. ಸೊ ಇಲ್ಲೆಲ್ಲೋ ಎರರ್ ಬಂದಿದೆ ಗೈಸ್. ಇನ್ವ್ಯಾಲಿಡ್ ಅಕಸ್ಮಾತ್ ಏನಾದ್ರು ಟಾಸ್ಕ್ ಬಂದ್ಬಿಟ್ಟು ಅರೆ ಡಾಟ್ ಸೈಜ್ ಇಂಡೆಕ್ಸ್ ಬಂದ್ಬಿಟ್ಟು ಡೆಲ್ಟಾಸ್ 0ಗಿಂತ ಜಾಸ್ತಿ ಇರಬೇಕು, ಅರೆ ಡಾಟ್ ಸೈಜ್ಗಿಂತ ಕಡಿಮೆ ಇರಬೇಕು. ಸರಿ, ಅರೆ ಡಾಟ್ ಸೈಜ್ಗಿಂತ ಕಡಿಮೆ ಇರಬೇಕಂತಂದ್ರೆ 5th ಟಾಸ್ಕ್ ಏನಾದ್ರು ಆಡ್ ಮಾಡ್ತಾ ಇದೀನಿ ಅಂತ ಇದು ಬಂದ್ಬಿಟ್ಟು 4th ಇಂಡೆಕ್ಸ್ ಅಲ್ಲಿ ಇರುವಂತ ಒಂದು ಎಲಿಮೆಂಟ್ ನ ಡಿಲೀಟ್ ಮಾಡಬೇಕು. ಬಟ್ ಯಾಕೆ ಡಿಲೀಟ್ ಮಾಡ್ತಾ ಇಲ್ಲ, ಲೆಟ್ ಮೀ ಚೆಕ್ ವಾಟ್ ಈಸ್ ದ ಪ್ರಾಬ್ಲಮ್. ಲೆಟ್ ಮೀ ಗಿವ್ ಒನ್ ಮೋರ್ ಟೈಮ್ ಚೆಕ್ ಮಾಡ್ತೀನಿ ಗೈಸ್. 3 ಇದೆ ಅಂಡ್ ಇಲ್ಲಿ ಎಂಟರ್ ದ ವಾಂಟೆಡ್. ಲೆಟ್ ಮಿ ಡೂ 4. ಸೊ 4 ಮಾಡ್ಬಿಟ್ಟು ಏನಾದ್ರು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಓಕೆ 4 ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಎಡಿಟಿಂಗ್ ಹೋಗ್ತಾ ಇದೆ. ಬಟ್ ಯಾಕೆ ಇಲ್ಲಿ 5 ಮಾಡಿದ್ರೆ ನಂಗೆ ಇಲ್ಲಿ ಯಾಕೆ ಹೋಗ್ತಾ ಇಲ್ಲ? ಓಕೆ, ಲೆಟ್ ಮಿ ಮೇಕ್ ಇಟ್ ಆಸ್ ಈಕ್ವಲ್ ಮಾಡೋಣ. ಯಾಕೆ ಅಂತಂದ್ರೆ ದರ್ ಈಸ್ ಎರರ್ ಬರ್ತಾ ಇದೆ. ಅಂಡ್ ಇದನ್ನ ಮತ್ತೆ ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೇನೆ. ದ ಸೇಮ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಆಡ್. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಎಂಟರ್ ದ ಟಾಸ್ಕ್ ಯು ವಾಂಟ್ ಟು ಡಿಲೀಟ್. ಸೊ ಫಸ್ಟ್ ಬಿಫೋರ್ ದಟ್ ಓಕೆ ಲೆಟ್ ಮಿ ಡಿಲೀಟ್ 5 ಏನಿದೆ ಅದನ್ನ ನಾನು ಡಿಲೀಟ್ ಮಾಡ್ತೀನಿ. ಓಕೆನಾ? ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಸಿ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಡಿಟಿಂಗ್ ಬಂದ್ಬಿಟ್ಟು ಈ ಸಲ ಡಿಲೀಟ್ ಆಗಿದೆ. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ನಾನು ಇಲ್ಲಿ ಏನ್ ಮಾಡ್ದಪ್ಪ ಅಂತಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡಿದೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಡಿಲೀಟ್ ಟಾಸ್ಕ್ ಬಂದ್ಬಿಟ್ಟು ಅಂಟಿಲ್ ಫೈನಲ್ ಏನಿದೆ ಒಂದು ಲಾಸ್ಟ್ ಟಾಸ್ಕ್ ಏನಿದೆ ಅಲ್ಲಿವರೆಗೂ ಕೂಡ ರೀಡ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಡಿಲೀಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಂಡ್ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ಸ್ ಸೇ ಐ ವಾಂಟ್ ಟು ಎಕ್ಸಿಟ್ ಮಾಡ್ಬೇಕಪ್ಪ ಅಂದ್ರೆ 4 ಕೊಟ್ಟು ಎಂಟರ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ಪ್ರೋಸೆಸ್ ಎಕ್ಸಿಟೆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈಗ ನಾವೇನ್ ಮಾಡಿದ್ವಪ್ಪ ಅಂತ ನಮ್ಮೊಂದು ಟ್ರೂ ಲಿಸ್ಟ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ವಿ. ಬಟ್ ಈ ತರ ಬಿಲ್ಡ್ ಮಾಡೋದ್ರಾಗುತ್ತಾ? ಇಲ್ಲಿ ಕೇಸ್ 1 ಕೇಸ್ 2 ಕೇಸ್ 3 ಒಳಗಡೆ ಹ್ಯಾಂಡಲ್ ಮಾಡಿದ್ರೆ ನಡೆಯುತ್ತಾ?
ವಿ ಹ್ಯಾವ್ ಟು ರೈಟ್ ದ ಕೋಡ್ ಸಫಿಷಿಯೆಂಟ್ಲಿ. ಸೊ ಸಫಿಷಿಯೆಂಟ್ ಆಗಿ ಬರೀಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ವಿ ಹ್ಯಾವ್ ಟು ಯೂಸ್ ಮೆಥಡ್ಸ್. ಇಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ತರ ಇನ್ಸ್ಟೆಡ್ ಆಫ್ ರೈಟಿಂಗ್ ಇಟ್ ಸಪ್ರೇಟ್ಲಿ, ಈ ತರ ಬರೆಯೋದಕ್ಕಿಂತ ಮುಂಚೆ ಬರೆಯೋದು ಬದಲು ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಆಡ್ ಅಂತ ಹೇಳ್ಬಿಟ್ಟು ಏನಿದೆ ಲೈಕ್ ಟಾಸ್ಕ್ ನ ಆಡ್ ಮಾಡೋದಕ್ಕೆ ಒಂದು ಸಪ್ರೇಟ್ ಫಂಕ್ಷನ್ ಕ್ರಿಯೇಟ್ ಮಾಡೋಣ, ಮತ್ತೆ ಡಿಲೀಟ್ ಮಾಡೋದಕ್ಕೆ ಒಂದು ಸಪ್ರೇಟ್ ಫಂಕ್ಷನ್ ಕ್ರಿಯೇಟ್ ಮಾಡೋಣ, ಟಾಸ್ಕ್ ವ್ಯೂ ಮಾಡೋದಕ್ಕೆ ಒಂದು ಸಪ್ರೇಟ್ ಫಂಕ್ಷನ್ ಕ್ರಿಯೇಟ್ ಮಾಡೋಣ, ಅಂಡ್ ಇಲ್ಲಿರುವಂತ ಲಾಜಿಕ್ ನ ಅದ್ರೊಳಗಡೆ ಆಡ್ ಮಾಡೋಣ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಯು ನೋ ಹೌ ಟು ಕ್ರಿಯೇಟ್ ಮೆಥಡ್ಸ್. ಐ ಆಮ್ ಕ್ರಿಯೇಟಿಂಗ್ ಪಬ್ಲಿಕ್ ಸ್ಟ್ಯಾಟಿಕ್ ಮೆಥಡ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಆಡ್ ಅಂತ ಹೇಳ್ಬಿಟ್ಟು ನಾ ಆಡ್ ಟಾಸ್ಕ್ ಅಂತ ಹೇಳ್ಬಿಟ್ಟು ನಾ ಇಲ್ಲೊಂದು ಫಂಕ್ಷನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರೊಳಗಡೆ ಏನ ಪಾಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಿನ್ಸ್ ನಿಮಗೆ ಗೊತ್ತಿದೆ, ನೀವೇನಾದ್ರೂ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿದೀರಾ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಇಲ್ಲಿ ಸ್ಕ್ಯಾನರ್ ಮತ್ತೆ ಅರೆ ಲಿಸ್ಟ್ ನ ಯಾಕೆ ಪಾಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಗೈಸ್, ಗೊತ್ತಿರಲೇಬೇಕು. ಯಾಕೆಂತಾರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ AR ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಸರಿ, ಓಕೆ. ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಕಾಪಿ ಇಟ್. ಸೊ ಇಲ್ಲಿ ನಾನು 4 ಫಂಕ್ಷನ್ ಆಗಿ ಕಾಪಿ ಮಾಡಬೇಕು. ಸೊ ಅದನ್ನ ಏನ್ ಮಾಡ್ತೀನಿ, ನಾನು ಇಲ್ಲಿ ಕಾಪಿ ಮಾಡ್ತೀನಿ. ಸಾರಿ, ಲೆಟ್ ಮೀ ಕಾಪಿ. ಅಂಡ್ ಇಲ್ಲಿ ಏನ್ ಮಾಡೋಣಪ್ಪ ಅಂತ ಇನ್ಸ್ಟೆಡ್ ಆಫ್ ದಿಸ್ ವ್ಯೂ ಟಾಸ್ಕ್ ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಲೀಟ್ ಟಾಸ್ಕ್ ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಎಂಡ್ ಟಾಸ್ಕ್ ಅಥವಾ ಎಕ್ಸಿಟ್ ಅಂತ ಹೇಳ್ಬಿಟ್ಟು ಮಾಡೋಣ. ಎಂಡ್ ಟಾಸ್ಕ್ ಬೇಡ ನಮಗೆ, ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕೆಂತಂದ್ರೆ ಕೆಳಗಡೆ ಬಂದ್ಬಿಟ್ಟು ನಾವು ಎಕ್ಸಿಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ವಿ. ಅಂಡ್ ಎಕ್ಸಿಟ್ ಒಳಗಡೆ ನಾವ್ ಏನು ಕೂಡ ಪಾಸ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಲಾಜಿಕ್ ಏನಿದೆ, ರನ್ನಿಂಗ್ ಏನಾದ್ರು ಫಾಲ್ಸ್ ಆಯ್ತು ಅಂತಂದ್ರೆ ಮಾತ್ರ ನೀನು ಬ್ರೇಕ್ ಮಾಡು ಲೂಪ್ನ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಏನೊಂದು ಮೆಥಡ್ಸ್ ನ ಕ್ರಿಯೇಟ್ ಮಾಡಿದೀನಿ, ಅದರೊಳಗಡೆ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ದಿಸ್ ಕೋಡ್. ಇಲ್ಲಿ ಕೋಡ್ ಏನಿದೆ ಅದನ್ನ ಬಂದ್ಬಿಟ್ಟು ನಾನು ಕಾಪಿ ಮಾಡ್ತಾ ಇದ್ದೀನಿ. ಸೊ ಕಾಪಿ ಮಾಡಿದೆ, ಕಟ್ ಮಾಡಿಬಿಟ್ಟು ಅಂಡ್ ಸೆಕೆಂಡ್ ಒಂದು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಕೂಡ ಮಾಡ್ತೀನಿ, ಯಾಕೆಂತಂದ್ರೆ ದೀಸ್ ಆರ್ ದ ಲಾಜಿಕ್ಸ್. ಆ ಲಾಜಿಕ್ಸ್ ನಾನು ಸಪ್ರೇಟ್ ಆಗಿ ಹೊರಗಡೆ ಬರ್ದಿದ್ದೆ. ಅಂಡ್ ಈಗ ಬಂದ್ಬಿಟ್ಟು ಅದನ್ನ ಮೆಥಡ್ ಒಳಗಡೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಎನ್ಕ್ಯಾಪ್ಸುಲೇಟ್ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಸೊ ದ ಸೇಮ್ ಥಿಂಗ್. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಯಾವಾಗ ನಾವು ಲಾಜಿಕ್ಸ್ ನ ಬರ್ತೀವಿ ನಾವು ಸಪ್ರೇಟ್ ಆಗಿ ಒಂದ್ ಕಡೆ ಸ್ಟೋರ್ ಮಾಡಿದ್ರೆ ಬೆಟರ್ ಅದನ್ನ. ಲೈಕ್ ಮೆಥಡ್ ಟೈಪ್ ಏನಾದ್ರು ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಬೇಕಾಗಿ ಕಡೆ ಎಲ್ಲ ನಾವೇನ್ ಮಾಡ್ಬೋದು, ಮೆಥಡ್ ನ ಕಾಲ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ತರ ಮಾಡ್ತಿರುವಂತದ್ದು. ಅಂಡ್ ಇಲ್ಲೂ ಕೂಡ ಅಷ್ಟೇ, ಎಲ್ಲಿದೆ ನಮ್ಮ ಒಂದು 4th ಫಂಕ್ಷನ್ ಎಷ್ಟಿದೆ ಇಷ್ಟು ಮಾತ್ರ ಕಾಪಿ ಮಾಡೋಣ. ರನ್ನಿಂಗ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡೋಣ. ಯಾಕೆಂತಂದ್ರೆ ರನ್ನಿಂಗ್ ಅಂತ ಅನ್ನೋದು ವೈಲ್ ಲೂಪ್ ಒಳಗಡೆ ಇರಬೇಕು. ಯಾಕೆಂತಂದ್ರೆ ಅದು ಫಾಲ್ಸ್ ಆಗ್ಬೇಕಂತಂದ್ರೆ ಅದು ವೈಲ್ ಲೂಪ್ ಒಳಗಡೆ ಇರಬೇಕು. ಅಂಡ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪೇಸ್ಟ್ ಇಟ್ ಹಿಯರ್. ಸೊ ಬ್ರೇಕ್, ಐ ಥಿಂಕ್ ಐ ಮೇಡ್ ದಿಸ್ ಒನ್ ಆಲ್ಸೋ. ಇದನ್ನು ಕೂಡ ಅಲ್ಲೇ ಬಿಡಬೇಕಾಗಿತ್ತು ಅಂಡ್ ಬಿಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ಗೈಸ್. ಲೆಟ್ ಮೀ ಕಾಲ್ ದೋಸ್ ಫಂಕ್ಷನ್ ಬಿಫೋರ್ ರನ್ನಿಂಗ್. ಏನಿದೆ ಆಟ್ ಟಾಸ್ಕ್ ಅಂಡ್ ನೆಕ್ಸ್ಟ್ ಯಾವುದು ಇಲ್ಲಿ ಏನೇನು ಪಾಸ್ ಮಾಡಬೇಕು, ನಾನು SC ಪಾಸ್ ಮಾಡಬೇಕು ಮತ್ತೆ ARR ನ ಪಾಸ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ವ್ಯೂ ಟಾಸ್ಕ್ ಅಲ್ಲೂ ಅಷ್ಟೇ ಸೇಮ್ ಟು ಸೇಮ್ SC ಪಾಸ್ ಮಾಡಬೇಕು ಮತ್ತೆ ARR ನ ಪಾಸ್ ಮಾಡಬೇಕು. ಅಂಡ್ ದ ಥರ್ಡ್ ಒಂದು ಯಾವ್ದಪ್ಪ ಅಂತಂದ್ರೆ ಡಿಲೀಟ್ ಟಾಸ್ಕ್. ಇಲ್ಲೂ ಕೂಡ SC ನ ಅಂತಂದ್ರೆ ಸ್ಕ್ಯಾನರ್ ನ ಪಾಸ್ ಮಾಡಬೇಕು ಮತ್ತೆ ಅರೆ ಲಿಸ್ಟ್ ನ ಪಾಸ್ ಮಾಡಬೇಕು ಅಷ್ಟೇನೆ. ಅಂಡ್ ಇಲ್ಲಿ ಏನ್ ಮಾಡಬೇಕು, ನಾನು ಪ್ರಾಪರ್ ಆಗಿ ಎಕ್ಸಿಟ್ ನ ಕಾಲ್ ಮಾಡಬೇಕು ಅಷ್ಟೇ, ಮುಗೀತು. ಇಲ್ಲಿ ARR ಸಾರಿ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ಮೈ ಕೋಡ್. ನೀವು ನೋಡ್ತಾ ಇರ್ಬೋದು ದ ಕೋಡ್ ಬಂದ್ಬಿಟ್ಟು ಅರೌಂಡ್ 75 ಲೈನ್ಸ್ ಆಗಿದೆ. ಲೆಟ್ಸ್ ಸೇ ಒಂದು 80 ಲೈನ್ಸ್ ಆಗಿದೆ. ಈಗ ಬಂದ್ಬಿಟ್ಟು ನಾನು ಇದನ್ನ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಫ್ ಐ ರನ್ ದಿಸ್ ಕೋಡ್ ಯು ಕ್ಯಾನ್ ಸಿ ಹಿಯರ್ ನಮ್ಗೆ ಇಲ್ಲಿ ಲೆಟ್ ಮೀ ಸ್ವಲ್ಪ ಝೂಮ್ ಮಾಡೋಣ. ಈಗ ಏನ್ ಮಾಡೋಣಪ್ಪ ಅಂದ್ರೆ ನಾವು ಪ್ರಾಪರ್ ಆಗಿ ಮತ್ತೆ ಒಂದೊಂದನ್ನೇ ಮಾಡ್ತಾ ಹೋಗೋಣ. ಸೊ ಆಡ್ ಮಾಡೋಣ ಹೆಟರ್ ದ ಟಾಸ್ಕ್. ಸೇಮ್ ಐ ಆಮ್ ಆಡಿಂಗ್, ಯಾಕೆಂದ್ರೆ ಅದು ನನಗೆ ಇವತ್ತಿರೋ ಕೆಲಸನೇ ಅದು. ಸೆಕೆಂಡ್ ಮಂತ್ ಏನು ಎಂಟರ್ ದ ಟಾಸ್ಕ್ ಅಂತಾರೆ, ರೀಡಿಂಗ್ ಬುಕ್. ನೆಟ್ವರ್ಕ್ ಚಾಯ್ಸ್. ಥರ್ಡ್ ಯಾವುದು, ವಿಡಿಯೋ ರೆಕಾರ್ಡಿಂಗ್. ಫೋರ್ತ್ ಯಾವುದು, ವಿಡಿಯೋ ಎಡಿಟಿಂಗ್. ಫಿಫ್ತ್ ಯಾವುದು ಅಂತಂದ್ರೆ ಲೈಕ್ ಫಿಫ್ತ್ ಟಾಸ್ಕ್ ಯಾವುದು, ಕೋಡಿಂಗ್. ಅಂಡ್ ಸಿಕ್ಸ್ತ್ ಟಾಸ್ಕ್ ಯಾವುದು, ಐ ಥಿಂಕ್ ಪ್ರೆಸೆಂಟೇಶನ್ PPT ಮೇಕಿಂಗ್. ಸೆವೆಂತ್ ಟಾಸ್ಕ್ ಯಾವುದು, ರಿಪೋರ್ಟ್. ಇಷ್ಟು ನನಗೆ ಇರುವಂತ ಟಾಸ್ಕ್ ತಿಳ್ಕೊಳ್ಳಿ. ಈಗ ನನಗೆ ಇರುವಂತ ಟಾಸ್ಕ್ ಏನಿದೆ ಎಲ್ಲದನ್ನು ಕೂಡ ಆಡ್ ಮಾಡಿದ್ದೀನಿ. ಈಗ ಏನ್ ಮಾಡೋಣಪ್ಪ ಅಂದ್ರೆ ಲೆಟ್ಸ್ ವ್ಯೂ ಅವರ್ ಟಾಸ್ಕ್. ಟಾಸ್ಕ್ ನ ವ್ಯೂ ಮಾಡ್ಬೇಕಂದ್ರೆ 2 ನ ಎಂಟರ್ ಮಾಡ್ಬಿಡಿ. ಎಂಟರ್ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ಜಿಮ್, ರೀಡಿಂಗ್ ಬುಕ್ಸ್, ವಿಡಿಯೋ ಎಡಿಟಿಂಗ್, ವಿಡಿಯೋ ರೆಕಾರ್ಡಿಂಗ್, ಕೋಡಿಂಗ್, PPT ಮೇಕಿಂಗ್, ರಿಪೋರ್ಟ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಅಂದ್ಕೊಳ್ಳಿ. ಈಗ ನಾನು ಇದರಲ್ಲಿ ನನಗೆ ಟೈಮ್ ಇರುವಂತದ್ರಲ್ಲಿ ನಾನು ವಿಡಿಯೋ ಎಡಿಟಿಂಗ್ ನ ಅಥವಾ ನಾನು PPT ಮೇಕಿಂಗ್ ನಾನು ಏನಾದ್ರು ಇಲ್ಲಿ ಡಿಲೀಟ್ ಮಾಡ್ಬೇಕಂತ ಅಂದ್ರೆ ಲೆಟ್ ಸಿ ಎಷ್ಟನೇ ಒಂದು ಟಾಸ್ಕ್ ಅದು 1 2 3 4 5 6 7 8 ಇದಾವ. 1 2 3 4 5 6 7 ಇದೆ ಅಂತಂದ್ರೆ ಸಿಕ್ಸ್ತ್ ಟಾಸ್ಕ್ ನಾನು ಇಲ್ಲಿ ಏನ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಸೊ ಸಿಕ್ಸ್ತ್ ಟಾಸ್ಕ್ ನ ಡಿಲೀಟ್ ಮಾಡ್ಬೇಕಂದ್ರೆ 6 ಕೊಟ್ಟು ಎಂಟರ್ ಕೊಟ್ಟೆ ಅಂತ ಅಂದ್ರೆ ಅಡಿ ನಾನು ಮತ್ತೆ 2 ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ಸಿಕ್ಸ್ತ್ ಟಾಸ್ಕ್ 1 2 3 4 5 6 7. 1 minute ಗಾಯ್ಸ್, ದರ್ ಇಸ್ ಎ ಪ್ರಾಬ್ಲಮ್. ಓಕೆ, ಇಲ್ಲಿ ಮತ್ತೆ ನಾನು ವ್ಯೂನೇ ಕೊಟ್ಬಿಟ್ಟೆ ಗಾಯ್ಸ್. ಲೆಟ್ ಮಿ ಡೂ.
ಐ ನೀಡ್ ಟು ಎಂಟರ್ 3 ಇಯರ್ಸ್. ಸೊ ಈಗ ಬಂದ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ಎಂಟರ್ ದ ಟಾಸ್ಕ್ ಯು ವಾಂಟ್ ಟು ಡಿಲೀಟ್. ಸೊ ಇಲ್ಲಿ ಯಾವ ಟಾಸ್ಕ್ನ ಡಿಲೀಟ್ ಮಾಡಬೇಕು ಅದನ್ನು ಕೊಡಬೇಕು. ನಾನು ಇಲ್ಲಿ 6th ಟಾಸ್ಕ್ನ ಡಿಲೀಟ್ ಮಾಡಬೇಕು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ನಾನು ಏನಾದರೂ ವ್ಯೂ ಮಾಡಿದೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ಪಿ ಪಿ ಟಿ ಮೇಕಿಂಗ್ ಬಂದುಬಿಟ್ಟು ರಿಮೂವ್ ಆಗಿದೆ. ಆ್ಯಂಡ್ ದ ಸೇಮ್ ಥಿಂಗ್ ಎಗೇನ್ ನಾನು ಏನಾದರೂ ಈಗ ವಿಡಿಯೋ ಎಡಿಟಿಂಗ್ನ ಏನಾದರೂ ನಾನು ಡಿಲೀಟ್ ಮಾಡಬೇಕಪ್ಪ ಅಂತಂದರೆ ಸಿನ್ಸ್ ಇಟ್ ಈಸ್ ಎ 4th ಟಾಸ್ಕ್, ಫಸ್ಟ್ ಏನು ಮಾಡ್ತೀನಿ ಅಂದರೆ ಎಂಟರ್ ದ ಚಾಯ್ಸ್ ಬಂದುಬಿಟ್ಟು ಡಿಲೀಟ್ ಟಾಸ್ಕ್ 3ನ ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಂದರೆ ನಾನು 4th ಟಾಸ್ಕ್ನ ಡಿಲೀಟ್ ಮಾಡಬೇಕು, ಅದನ್ನು ಕೂಡ ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ವ್ಯೂ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಜಿಮ್, ರೀಡಿಂಗ್, ವಿಡಿಯೋ ಎಡಿಟಿಂಗ್, ಕೋಡಿಂಗ್ ಆ್ಯಂಡ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಾ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟು ಎಕ್ಸಿಟ್ ದಿಸ್ ಲೂಪ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕ್ಲಿಕ್ ಆನ್ 4 ಆ್ಯಂಡ್ ಯು ಹ್ಯಾವ್ ಟು ಎಂಟರ್. ಸೊ ನೀವು ನೋಡ್ತಾ ಇರ್ಬೋದು ಪ್ರೋಸೆಸ್ ಫಿನಿಶ್ಡ್ ವಿತ್ ಎಕ್ಸಿಟ್ ಕೋಡ್ ಅಂತ ಹೇಳ್ಬಿಟ್ಟು ನಮಗೆ ಔಟ್ಪುಟ್ ಬರ್ತಾ ಇದೆ. ಸೊ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಮಗೆ ಕನ್ಸೋಲ್ ಬಂದ್ಬಿಟ್ಟು ನಾವು ಈ ಥರ ಒಂದು ಆ್ಯಂಡ್ ಈಗ ನೀವು ನೋಡಿರ್ಬೋದು ನಾವು ಯಾವ ಥರ ಟು ಡು ಲಿಸ್ಟ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಕಣ್ಣಾರೆ ನೋಡಿದ್ದೀರಾ ಆ್ಯಂಡ್ ಬಿಲ್ಡ್ ಕೂಡ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ವಿಡಿಯೋ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ನ ಜೊತೆ, ಮಿನಿ ಪ್ರಾಜೆಕ್ಟ್ಸ್ನ ಜೊತೆ ನಾವು ಈ ಥರ ಯಾವ ಥರ ನಾವು ಲಾಜಿಕ್ಸ್ನ ಬರೆಯೋದು ಅಂತ ಹೇಳ್ಬಿಟ್ಟು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.